ಪ್ರಾರ್ಥನೆ ಮಾಡುವ. ಎಲ್ಲರೆದುರು ನಿಂತುಕೊಂಡು ನಾವು ಪ್ರಾರ್ಥನೆಯಲ್ಲಿ ಒಂದಾಗುವ. ಪರಿಶುದ್ಧನು 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 ಸರ್ವಶಕ್ತನಾಗಿರುವಂತಹ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಅಪ್ಪ ತಂದೆ, ಮತ್ತೊಂದು ಆವರ್ತಿ ನಿನ್ನ ಪಾದ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿ ಬರುವಂತ ಈ ಒಂದು ಕೃಪೆಯನ್ನು ಕೊಟ್ಟಿದೆಯಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಒಬ್ಬೊಬ್ಬರು ಸ್ವಾಮಿ ಬೇರೆ ಬೇರೆ ಚಿಂತೆ ಆಲೋಚನೆಗಳಿಂದ ಬಂದಿರಬಹುದು ಸ್ವಾಮಿ, ಆದರೆ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬರುವಾಗ ನಾವೆಲ್ಲ ಚಿಂತೆ ಆಲೋಚನೆಗಳನ್ನು ನಿನ್ನ ಪಾದ ಸನ್ನಿಧಾನದಲ್ಲಿ ಇಳಿಸಿಡುತ್ತೇವೆ ಸ್ವಾಮಿ. ಎಲ್ಲವನ್ನು ಮರೆತು ಕೇವಲ ನಿನ್ನನ್ನೇ ಸ್ತುತಿಸಿ ನಿನ್ನನ್ನೇ ಆರಾಧಿಸುವಂತ ಕೃಪೆಯನ್ನು ನಮಗೆ ದಯಪಾಲಿಸಿಕೊಡು ಕರ್ತನೆ. ಹೌದು ಸ್ವಾಮಿ, ಒಬ್ಬೊಬ್ಬರ ಮನಸ್ಸಿನಲ್ಲಿ ನಡೆಯುವಂತ ಎಲ್ಲ ಆಲೋಚನೆಗಳನ್ನು ನೀನು ಬಲ್ಲಾತನಾಗಿದ್ದೆ ಸ್ವಾಮಿ. ಅವರು ಯಾವ ಬೇರೆ ಬೇಸರದಿಂದ ಬಂದಿದ್ದಾರೋ, ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ದಾರೋ ನೀನು ಅವರೊಂದಿಗೆ ಮಾತನಾಡು ಕರ್ತನೆ. ಆರಾಧಿಸಲಿಕ್ಕೆ ಹೋಗುವಾಗಲೂ ಸ್ವಾಮಿ ನೀನು ನಿನ್ನ ಸ್ತೋತ್ರ ಸಿಂಹಾಸನದಲ್ಲಿ ಹಾಸೀನರೂಢನಾಗಿರು ಕರ್ತನೆ. ನಮ್ಮ ಆರಾಧನೆ ಅದು ಲೋಕಕ್ಕೆ ಅಲ್ಲ ಸ್ವಾಮಿ, ಅದು ಕೇವಲ ನಿನ್ನೊಬ್ಬನಿಗೆ ಸಲ್ಲುವಂಥದ್ದಾಗಿದೆ ಕರ್ತನೆ. ನೀನೊಬ್ಬನೇ ಮಹಿಮೆ ಹೊಂದು ಸ್ವಾಮಿ. ನಾವೆಲ್ಲರೂ ನಾವು ಅಂತರಾಳದಿಂದ ನಿನ್ನನ್ನು ಸ್ತುತಿಸುವಂಥ ಕೃಪೆಯನ್ನು ನಮಗೆ ದಯಪಾಲಿಸಿಕೊಡು ಸ್ವಾಮಿ. ಒಬ್ಬೊಬ್ಬರನ್ನು ನೀನು ಮುಟ್ಟು ಸ್ವಾಮಿ. ಹೌದು ಸ್ವಾಮಿ, ಅವರು ನಿನ್ನನ್ನು ಪರಿಪೂರ್ಣವಾದ ಮನಸ್ಸಿನಿಂದ ಆರಾಧಿಸುವಂಥ ಕೃಪೆಯನ್ನು ಕೊಡು ಸ್ವಾಮಿ. ಯಾವುದೇ ಒಂದು ಅಲ್ಲೋಲ ಕಲ್ಲೋಲಗಳಿಗೆ ಒಳಗಾಗದಂಥ ಕೃಪೆಯನ್ನು ಕೊಡು ಸ್ವಾಮಿ. ಹೌದು ಸ್ವಾಮಿ, ನೀನು ಪ್ರಕೃತಿಯನ್ನು ನೀನು ನಿನ್ನ ಹತೋಟಿಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಯಾವುದೇ ಡಿಸ್ಟರ್ಬೆನ್ಸ್ ಆಗಲಿ ಕರ್ತನೆ, ಯಾವುದೇ ಸೈತಾನನ ಯಾವುದೇ ಕುಯುಕ್ತಿಗಳು ಇಲ್ಲಿ ನಡೆಯದಂತೆ ನಿನ್ನಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ ಸ್ವಾಮಿ. ಬರಲಿಕ್ಕಿರುವಂಥ ಪ್ರತಿಯೊಂದೊಂದು ಆತ್ಮವು ಸಮಯಕ್ಕೆ ಸರಿಯಾಗಿ ಬಂದು ನಿನ್ನ ಆರಾಧನೆಯಲ್ಲಿ, ನಿನ್ನ ವಾಕ್ಯ ಸಂದೇಶದಲ್ಲಿ, ನಿನ್ನ ರೊಟ್ಟಿ ಮುರಿಯುವುದರಲ್ಲಿ ಪಾಲ್ಗೊಳ್ಳುವಂಥ ಕೃಪೆಯನ್ನು ದಯಪಾಲಿಸಿಕೊಡು ಕರ್ತನೆ. ವಾಕ್ಯ ಸಂದೇಶವನ್ನು ಕೊಡಲಿಕ್ಕಿರುವಂಥ ನಿನ್ನ ಸೇವಕರನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇನೆ ಸ್ವಾಮಿ. ನೀನೇ ಅವರ ಮೂಲಕ ಮಾತನಾಡು ಕರ್ತನೆ. ಯಾವ ವಾಕ್ಯವು ಇವತ್ತು ಬಿತ್ತಬೇಕಾಗಿ ನೀನು ಯೋಚಿಸಿದ್ದೀಯೋ ಸ್ವಾಮಿ, ಅದೇ ವಾಕ್ಯವು ಇಂದು ಅವರ ಬಾಯಿಯ ಮೂಲಕ ಬರುವಂಥದ್ದಾಗಲಿ ಕರ್ತನೆ. ಪ್ರತಿಯೊಂದು ವಿಷಯವನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನೀನೇ ಮಹಿಮೆ ಹೊಂದು ಕರ್ತನೆ. ನಮ್ಮೆಲ್ಲರನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇವೆ. ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ನಾವೊಂದು ಸಬ್ಬತ್ ದಿನದಲ್ಲಿ ಮತ್ತೊಂದು ಆವರ್ತಿ ಆತನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ಎಷ್ಟೊಂದು ಸಂತೋಷದ ಸಂಗತಿ ಅಲ್ಲವೇ? ಆತನು ನಮ್ಮ ಮೊದಲನೇ ಪ್ರೀತಿಯಾಗಿದ್ದಾನೆ. ನಾವು ಆತನನ್ನು ಕಂಡುಕೊಳ್ಳುವ ಮೊದಲು ನಾವು ಲೋಕವನ್ನು ಪ್ರೀತಿಸಿದ್ದಿರ್ಬೋದು, ನಮ್ಮ ಬೇರೆ ಬೇರೆ ಜನರನ್ನು ಪ್ರೀತಿಸಿದ್ದಿರ್ಬೋದು, ಆದರೆ ಆತನು ನಮ್ಮನ್ನು ಮೊದಲದಾಗಿ ಪ್ರೀತಿಸಿದ್ದಾನೆ. ಆದ್ದರಿಂದ ಆತನು ನಮ್ಮ ಮೊದಲನೆಯ ಪ್ರೀತಿಯಾಗಿದ್ದಾನೆ. ಹಾಗೆ ಈ ಒಂದು ಸಂಗೀತದೊಂದಿಗೆ ಆತನಿಗೆ ಅದು ನಾವು ಹೇಳೋಣವೇ, ನೀನು ನಮ್ಮ ಮೊದಲನೆಯ ಪ್ರೀತಿಯಾಗಿದ್ದಿ ಎಂಬುದಾಗಿ. ಈ ಒಂದು ಸಂಗೀತದ ಮೂಲಕ ನಾವು ಆತನನ್ನು ಆರಾಧಿಸಲಿಕ್ಕೆ ಹೋಗುವ. ಎಲ್ಲರೂ ಕೈ ಚಪ್ಪಾಳೆ ತಟ್ಟಿ ಆತನನ್ನು ಸ್ತುತಿಸುವ. तेरी हर पल महिमा हो।
ವಿಷಯದಲ್ಲಿ ಚಿಂತಿಸುವಂತ ಅಗತ್ಯವೇ ಇಲ್ಲ. ಆಮೇನ್. ಯಾವುದೇ ಒಂದು ಚಿಕ್ಕ ವಿಷಯವಾಗ್ಲಿ ದೊಡ್ಡ ವಿಷಯವಾಗ್ಲಿ ಏನು ನಡೀತಿರ್ಬೋದು ಜೀವನದಲ್ಲಿ, ಎಲ್ಲರ ಜೀವನದಲ್ಲಿ ಒಂದೊಂದು ಸಂಗತಿಗಳು ನಡೀತಿರ್ಬೋದು. ಅವರು ಬೇರೆಯವರಿಗೆ ಹೇಳಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಂಥ ಸಂಗತಿಗಳು, ನೋವು, ಕಷ್ಟ, ಚಿಂತೆ. ಆದರೆ ಆತನು ಎಲ್ಲವನ್ನು ಬಲ್ಲಾತನಾಗಿದ್ದಾನೆ. ಆಮೇಲೆ ಆತನು ಎಲ್ಲವನ್ನು ನೋಡಿಕೊಳ್ಳುವ ಆತನಾಗಿದ್ದಾನೆ. ಈ ಒಂದು ವಾಗ್ದಾನಕ್ಕಾಗಿ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಆಮೇಲೆ ಆತನನ್ನು ಆರಾಧಿಸಲಿಕ್ಕೆ ಹೋಗುವ. मेरा
ಆದರೂ ನಮ್ಮನ್ನು ಬಿಟ್ಟು ಬಿಡಲಿಲ್ಲ. ಅದು ನಮಗಾಗಿ ಹುಡುಕಿಕೊಂಡು ಬಂದಾತನಾಗಿದ್ದಾನೆ. ನಾವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಹೀನವಾಗಿ ನೋಡಲಿಲ್ಲ. ಆತನು ನಮ್ಮನ್ನು ಕನಿಕರ ಇಟ್ಟು ನಮ್ಮನ್ನು ಪ್ರೀತಿಸಿದಂಥ ದೇವರಾಗಿದ್ದಾನೆ. ಆತನಿಗೆ ನಾವು ಆರಾಧನೆಯನ್ನು ಸಲ್ಲಿಸುವ, ನಮ್ಮ ಪೂರ್ಣ ಮನಸ್ಸಿನಿಂದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ನಿನ್ನ ಸನ್ನಿಧಿಯಲ್ಲಿ
Thank you, Holy God. Thank you, Jesus. Thank you for your holy presence, oh God. ನಮಗನಾದ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ನೀನು ಆರಿಸಿಕೊಂಡಿರುವುದಕ್ಕಾಗಿಯೂ ದೇವರೇ, ನಮ್ಮ ನಿನ್ನ ಮಕ್ಕಳನ್ನಾಗಿ ಮಾಡಿದಕ್ಕಾಗಿಯೂ ಮತ್ತು ಸ್ವಾಮಿ ನಿನ್ನ ಸಾನ್ನಿಧ್ಯದ ಭಾಗ್ಯದ ಅನುಭವವನ್ನು ನಮಗೆ ಕೊಟ್ಟದಕ್ಕಾಗಿಯೂ ನಿನ್ನ ನಾವು ಕೊಂಡಾಡುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್ ಓ ಗಾಡ್. ಲಾ 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 ಬಾ ಬಾ ಬಾ. ಯೇಸು ದಯವಿಟ್ಟು ಕೂತ್ಕೊಳ್ಳೋಣ. ಒಬ್ಬನಿಗೆ ಸಲ್ಲಿಸ್ತೇವೆ. ಈ ದಿನದಲ್ಲಿ ಕೂಡ ಸ್ವಾಮಿ, ನಿನ್ನ ಮಕ್ಕಳಾದ ನಾವುಗಳು ನಿನ್ನ ಆಲಯಕ್ಕೆ ಬರುವಾಗ ನಮ್ಮ ನಿನ್ನ ಸನ್ನಿಧಾನದಲ್ಲಿ ಸಿದ್ಧಪಡಿಸಿಕೊಂಡು ಬಂದು ದೇವರೇ, ಮಹಾ ಮಹಿಮೆಯ ಕರ್ತನನ್ನು, ಪರಿಶುದ್ಧ ದೇವನಾದ ನಿನ್ನನ್ನು ದೇವರೇ ಕ್ರಿಸ್ತ ಯೇಸುವಿನ ಮೂಲಕ ಆರಾಧಿಸುವಂತ ಒಂದು ಕೃಪೆಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ರಾಜ. ನಿನ್ನ ಮಹಾ ಮಹಿಮೆಯ ಪ್ರಸನ್ನತೆ ಕರ್ತನೆ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿರೋದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ಈ ಸಮಯದಲ್ಲಿ ದೇವರೇ, ನಾವೆಲ್ಲ ನಿನ್ನ ಸನ್ನಿಧಾನದಲ್ಲಿ, ಅದು ನಿನ್ನ ಚಿತ್ತ, ಸಭೆ ನಿನ್ನ ಚಿತ್ತ, ಸಭೆಯಾಗಿ ಸೇರಿ ಬರುವುದು ನಿನ್ನ ಚಿತ್ತ, ಆರಾಧಿಸುವುದು ಪ್ರಾರ್ಥಿಸುವುದು ನಿನ್ನ ಚಿತ್ತ, ವಾಕ್ಯ ಧ್ಯಾನಿಸುವಂಥದ್ದು ನಿನ್ನ ಚಿತ್ತ. ಈ ದಿವಸದಲ್ಲಿ ದೇವರಿನ ಚಿತ್ತಾನುಸಾರವಾಗಿ ನಮ್ಮ ಮಧ್ಯದಲ್ಲಿ ದೇವರೇ, ನಿಮ್ಮ ಮಗನು, ನಿಮ್ಮ ಪ್ರಿಯ ಸೇವಕರು ನಮ್ಮ ಮಧ್ಯದಲ್ಲಿ ಕಳಿಸಿದ್ದು ಸ್ವಾಮಿ. ಪಾಸ್ಟರ್ ಪ್ರಕಾಶ್ ಆಚಾರ್ಯವರಿಗೋಸ್ಕರ ಸ್ತೋತ್ರ ಸಲ್ಲಿಸ್ತೇನಪ್ಪ ದೇವರೇ. ಲಾರ್ಡ್, ನಿನ್ನ ಸಭೆಯಾದ ನಮಗೆ ದೇವರೇ, ನೀನು ಏನ್ ಮಾತಾಡ್ಬೇಕಂತ ಇದೆಯೋ ಕರ್ತನೆ ಮಾತನಾಡು. ಎಲ್ಲಿ ಕರೆಕ್ಷನ್ ಅವಶ್ಯಕತೆಗಳಿದೆಯೋ ಅಲ್ಲಿ ಕರೆಕ್ಷನ್ ಮಾಡು. ಎಲ್ಲಿ ಆದರಣೆ ಬೇಕೋ ಅಲ್ಲಿ ಆದರಣೆ ಉಂಟಾಗಲಿ, ಎಲ್ಲಿ ಬಲ ಬೇಕೋ ಅಲ್ಲಿ ಬಲ ಉಂಟಾಗಲಿ, ಎಲ್ಲಿ ತಿದ್ದುಬೇಕು ಅಲ್ಲಿ ತಿದ್ದುವಿಕೆ ಉಂಟಾಗಲಿ. ಎಲ್ಲಿ ಕರ್ತನೆ ದೇವರೇ ನಿನಗಾಗಿ ಎದ್ದು ನಿಲ್ಬೇಕೋ ಆ ಭಾಗದಲ್ಲಿ ಮಾತಾಡೋ ದೇವರೇ. ನಿನ್ನ ಚಿತ್ತವೇ ನೆರವೇರಲಿ ಸ್ವಾಮಿ, ನಿನ್ನ ಆಲೋಚನೆ ನೆರವೇರಲಿ ದೇವರೇ. ಈಗ ನಿನ್ನ ಸಭೆ ನಾವಿಲ್ಲಿದ್ದೇವೆ ಸ್ವಾಮಿ. ನೀನು ಹೇಗೆ ಚಲಿಸಲು, ಹೇಗೆ ಮಾತಾಡಲು, ಹೇಗೆ ಕಾರ್ಯ ಮಾಡಲು ಇಷ್ಟಪಟ್ಟಿದ್ಯೋ ಕಾರ್ಯ ಮಾಡು ಸ್ವಾಮಿ. ನಿನ್ನ ಬರುವಿಕೆಗಾಗಿ ದೇವರೇ ನಾವು ಎದುರು ನೋಡ್ತಾ ಇರುವಾಗ ಮಹಿಮೆಯಿಂದ ಮಹಿಮೆಗೆ ಹೋಗ್ತಾ ಇರಬೇಕು ದೇವರೇ. ನಿನ್ನ ಚಿತ್ತವೇ ನೆರವೇರಬೇಕು. ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರ ಪ್ರಕಾರ ಭೂಲೋಕದಲ್ಲಿರುವಂತ ಈ ಸ್ಥಳೀಯ ಸಭೆಯ ಮೂಲಕ ದೇವರ ನಿನ್ನ ಚಿತ್ತವೇ ನೆರವೇರಲಿ. ಯೇಸುವಿನ ದಿವ್ಯ ನಾಮದಲ್ಲಿ ಕರ್ತನ ಸೇವಕರನ್ನ ಉಪಯೋಗಿಸು, ನಿನ್ನ ಬಾಯನ್ನ ಹಾಗೆ ಉಪಯೋಗಿಸು. ಪ್ರಕಟಣೆಗಳು, ರಿವೀಲ್ ಆಗಿರುವಂತಹ ಸಂಗತಿಗಳು ಹೊರಬರಲಿ. ಇನ್ ಜೀಸಸ್ ನೇಮ್, ಯೇಸು ನಾಮದಲ್ಲಿ ಬೇಡಿದೆ ತಂದೆ, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಪ್ರಕಾಶ್ ಆಚಾರ್ಯರವರು ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಕೇಳಿಕೊಂಡಾಗ ಅವರು ದೇವರ ಮೇಲಿನ ಪ್ರೀತಿಯಿಂದ ಮತ್ತು ಕ್ರಿಸ್ತನ ಸಭೆಯ ಮೇಲಿನ ಪ್ರೀತಿಯಿಂದ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಮುಂದಿನ ಸಮಯವನ್ನು ನೇರವಾಗಿ ನಾವು ಪ್ರಕಾಶ್ ಆಚಾರ್ಯರಿಗೆ ಒಪ್ಪಿಸಿಕೊಡ್ತೇವೆ. ವಾಕ್ಯ ಭಾಗಕ್ಕಾಗಿ ಎಲ್ಲರೂ ಚಪ್ಪಳೆ ಪೂರ್ವಕವಾಗಿ ದೇವರ ಸೇವಕರನ್ನು ನಾವು ಆಹ್ವಾನಿಸ್ತೇವೆ. ಪ್ರೈಸ್ ದ ಲಾರ್ಡ್. ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಎಷ್ಟು ಜನ ನಂಬ್ತೀರಿ? ನಿಜನಾ? ವಾಕ್ಯ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಾವು ನಂಬುವವರಾಗಿದ್ದೇವೆ. ಯೇಸು ಸ್ವಾಮಿಯ ಸುಮಾರು ಮಾತುಗಳು ಆ ಮಾತುಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಒಂದು ಮಾತು ನಾವು ಎಲ್ಲರಿಗೆ ಗೊತ್ತಿರುವಂಥದ್ದು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನೊಬ್ಬನೇ ಮಗನನ್ನು ಕೊಟ್ಟನು. ಮುಂದಿನ ವಚನಗಳು, ಅದರ ಮುಂದಿನ ವಚನಗಳು ನಮ್ಮ ಎಷ್ಟೋ ಜನರಿಗೆ ಗೊತ್ತಿಲ್ಲ.
ಎಷ್ಟೋ ಜನರಿಗೆ ಗೊತ್ತಿರುವುದಿಲ್ಲ. ಆ ಒಂದು ವಚನದಲ್ಲಿ ನಾವು ತುಂಬ ಮಾತನಾಡ್ತೇವೆ, ಹೇಳ್ತೇವೆ, ನಾವು ಒಂದೊಂದು ಸರ್ತಿ ಅರಿಕೆ ಮಾಡ್ತೇವೆ, ಇನ್ನೊಬ್ಬರಿಗೆ ಹೇಳ್ತೇವೆ. ಅದರ ವಚನ ಮುಂದುವರಿದು ಹೇಳ್ತದೆ, ಒಬ್ಬರು ಕೂಡ ನಾಶವಾಗಬಾರದೆಂಬುದಾಗಿ ಆತನನ್ನು ಕೊಟ್ಟನು. ಒಬ್ಬನು ಕೂಡ ನಾಶವಾಗಬಾರದೆಂಬುದಾಗಿ ಆತನನ್ನು ಕೊಟ್ಟನು. ನಾಶ ಮಾಡುವಂಥ ಅನೇಕ ಸಂಗತಿಗಳು ಈ ಲೋಕದಲ್ಲಿದೆ. ನಮ್ಮನ್ನು ನಾಶ ಮಾಡುವಂಥ, ನಮಗೆ ಒಂದು ಮಾತ್ರ ಗೊತ್ತು, ಸೈತಾನ್ ಎಂಬುದಾಗಿ. ಆದರೆ ಆತನಿಂದ ಪ್ರೇರೇಪಿಸಲ್ಪಟ್ಟಿರುವ ಅನೇಕ ಸಂಗತಿಗಳು ದೇವಜನರನ್ನು ನಾಶ ಮಾಡುವುದಕ್ಕಾಗಿ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಆದರೆ ಅವುಗಳ ಬಗ್ಗೆ ನಾವು ಹೆಚ್ಚು ತಿಳುವಳಿಕೆ ಇಲ್ಲದವರಾದ ಕಾರಣ ಅವುಗಳನ್ನ ನಾವು ಕೆಲವೊಂದು ಸರ್ತಿ ಅವಲಂಬಿಸಿಕೊಳ್ತೇವೆ. ಆದರೆ ದೇವರ ಮುಖ್ಯ ಉದ್ದೇಶ ನಾವು ನಾಶವಾಗಬಾರದು ಎಂಬುದಾಗಿ. ನಾವು ನಾಶವಾಗಬಾರದು, ಒಬ್ಬರು ಕೂಡ ನಾಶವಾಗಬಾರ್ದು. ಆತನನ್ನು ನಂಬುವ ಒಬ್ಬನು ಕೂಡ. ಆದರೆ ನಮ್ಮ ಸುತ್ತಮುತ್ತಲೂ, ನಮ್ಮ ಪರಿಸರಗಳಲ್ಲಿಯೂ, ನಮ್ಮ ಪಟ್ಟಣಗಳಲ್ಲಿಯೂ ನಂಬಿದವರು ಕೂಡ ನಾಶವಾಗುವುದನ್ನು ನಾವು ನೋಡ್ತಾ ಇದ್ದೇವೆ, ಬೇರೆ 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 ವಿಧಗಳಲ್ಲಿ. ಉದ್ದೇಶ ಏನಂದರೆ, ನಮಗೆ ಸರಿಯಾದ ರೀತಿಯಲ್ಲಿ ಸತ್ಯದ ತಿಳುವಳಿಕೆ ಇಲ್ಲದ ಕಾರಣ. ನಮ್ಮ ಮಧ್ಯದಲ್ಲಿ ಈಗ ಸುಮಾರು ಹಿರಿಯರಿದ್ದೀರಿ, ಅಯ್ಯನವರಿದ್ದೀರಿ, ಮತ್ತು ತುಂಬ ಸತ್ಯವೇದದ ಪಂಡಿತರು ಕೂಡ ಇದ್ದೀರಿ. ಆದರೆ ನಾನು ಕೆಲವೊಂದು ತಿಳ್ಕೊಂಡ ಸತ್ಯಾಂಶಗಳಲ್ಲಿ ನನ್ನ ಪ್ರಶ್ನೆ ದೇವರಲ್ಲಿ ಏನಿರ್ತದೆ ಅಂದರೆ, ಸ್ವಾಮಿ ಯಾಕೆ? ಯಾವಾಗಲೂ ಕೂಡ ನಾನು ಸ್ವಾಮಿಯೊಂದಿಗೆ ಪ್ರಶ್ನೆ ಹಾಕ್ತಾ ಇದ್ದೇನೆ, ಸ್ವಾಮಿ ಇದು ಯಾಕೆ? ಸ್ವಾಮಿ ಇದು ಯಾಕೆ? ವಚನಗಳನ್ನು ಓದ್ತಾ ಬರುವಾಗ ಒಬ್ಬನು ಸಿಕ್ಕಿದರೆ ಸಾಕು, ನಾನು ಪಟ್ಟಣ ಉಳಿಸ್ತೇನೆ ಅಂತ ಸ್ವಾಮಿ ಹೇಳ್ತಾನೆ. ಸ್ವಾಮಿ, ನಮ್ಮ ಪಟ್ಟಣದಲ್ಲಿ ಸಾವಿರಾರು ಜನರಿದ್ದಾರೆ ಸ್ವಾಮಿ, ನಮ್ಮ ಪಟ್ಟಣ ಯಾಕೆ ಈ ಥರ ಇದೆ? ಹೆಚ್ಚು ಕಡಿಮೆ 3 ವರ್ಷಗಳ ತನಕ ಅದರ ಸತತವಾಗಿ ಪ್ರಾರ್ಥಿಸಿದೆ. ಆಮೇಲೆ ನನ್ನೊಳಗೆ ಒಂದು ನುಡಿ ಬಂತೇನೆಂದರೆ, ಆ ಒಬ್ಬನು ನೀನು ಯಾಕೆ ಆಗಬಾರ್ದು? ಯಾಕಂದರೆ ನಮ್ಮಲ್ಲಿ ಪ್ರಶ್ನೆಗಳು ಹೇಗೆ ಹುಟ್ಟುತ್ತದೆ ಅಂದರೆ, ಅವರಿದ್ದಾರಲ್ಲ, ಇವರಿದ್ದಾರಲ್ಲ ಅನ್ನುವಂಥದ್ದೇ ಆಗಿರ್ತದೆ. ಅದು ಯಾವಾಗಲೂ ಕೂಡ ನಾನು ದೇವರ ಹತ್ರ ಪ್ರಶ್ನೆ ಹಾಕ್ತಾ ಇರ್ತೇನೆ. ನಿಮ್ಮ ಮಧ್ಯದಲ್ಲಿಯೂ ಕೂಡ ನಾನು ಪ್ರಶ್ನಿಸುತ್ತಾ ದೇವರ ವಾಕ್ಯಗಳನ್ನ ಹೇಳಲಿಕ್ಕೆ ಮುಂದೆ ಹೋಗ್ತೇನೆ. ನಿಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಾನು ಸಂತೋಷ ಪಡ್ತೇನೆ. ಕರ್ತನು ನಿಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಆರಾಧನೆ ಮಾಡುವುದಕ್ಕೂ ವಾಕ್ಯ ಜ್ಞಾನದಕ್ಕೂ ನನಗೆ ಕೃಪೆ ಕೊಟ್ಟಿರುವುದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ಸತ್ಯವೇದದಲ್ಲಿ ಒಂದು ವಾಕ್ಯ ಗಮನಿಸ್ತೇವೆ. ಯೋಬನ ಪುಸ್ತಕ 14ನೇ ಅಧ್ಯಾಯ, ಯೋಬನ ಪುಸ್ತಕ 14ನೇ ಅಧ್ಯಾಯ ವಚನ 7. ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರುವೆನೆಂದು ನಿರೀಕ್ಷಿಸುತ್ತದಲ್ಲವೇ? ಸಿಕ್ಕಿತಾ? ಯೋಬನ ಪುಸ್ತಕ ವಚನ 14. ಆ ಕಡೆ ಕೂಡ ಕಾಣ್ತದ? ಆ ಕಡೆಯವ್ರಿಗೆ ಕಾಣ್ತದ? ಅಲ್ಲಿ ಕಾಣ್ತದೆ. ಒಂದು ರೀತಿಯಲ್ಲಿ ಅದು ಒಳ್ಳೆಯದು, ಇನ್ನೊಂದು ರೀತಿಯಲ್ಲಿ ಅದು ತಪ್ಪು. ಯಾಕೆ ಗೊತ್ತಾ? ನನಗೆ ಬೈತೀರೋ ಅಥವಾ ನನ್ನಿಂದ ಈಚೆ ಕಡೆ ಯಾವಾಗ ಹೋಗ್ಲಿಕ್ಕೆ ಬಿಡ್ತೀರೋ ಗೊತ್ತಿಲ್ಲ. ಸತ್ಯವೇದ ತೆಗಿಲಿಕ್ಕೆ ಗೊತ್ತಾಗಲ್ಲ, ವಾಕ್ಯಲ್ಲಿದೆ ಅಂತ ಗೊತ್ತಾಗಲ್ಲ. ಅದರೊಂದು ರೂಢಿ ಬಿಡ್ತೇವೆ. ಡಿಜಿಟಲ್ ದಿನಗಳಲ್ಲಿ ಡಿಜಿಟಲ್ ಆಗಿ ಹೋಗ್ತೇವೆ. ಆದರೆ ಸ್ವಾಮಿ ಎಲ್ಲವೂ ಡಿಜಿಟಲ್ ಮಾಡಲ್ಲ, ಕೆಲವು ಹಳೆಯ ಸಂಗತಿಗಳನ್ನೇ ಹಾಗೆ ಮುಂದುವರಿಸ್ತಾರೆ. ಆಯಿತಾ? ತಪ್ಪು ತಿಳ್ಕೊಳ್ಬೇಡಿ. ಆದರೆ ವಿಷಯ ಸತ್ಯ. ನಾನು ಮಾತನಾಡೋದೇ ಹಾಗೆ. ಆದರೆ ನನಗೆ ಸ್ವಾಮಿಯ ಮೇಲೆ ಬಹಳ ಪ್ರೀತಿ ಇದೆ, ಸ್ವಾಮಿಯನ್ನು ನಂಬುವ ಜನರ ಮೇಲೆ ಎಲ್ಲರ ಮೇಲೆ ಪ್ರೀತಿ ಇದೆ. ನನ್ನ ಉದ್ದೇಶ ನಾಶವಾಗಬಾರ್ದು. ಈ ದಿನಗಳಲ್ಲಿ ತುಂಬ ಕಡೆ ದುರ್ಬೋಧನೆಗಳಿದೆ. ಮತ್ತು ನಮಗೀಗ ಸುಲಭಕರವಾಗಿ ಯೂಟ್ಯೂಬ್ಗಳು, ಬೇರೆ ಬೇರೆ ಚಾನಲ್ಗಳಿರುವುದನ್ನು ಸುಖಕರವಾಗಿ ಅಂತ ಅನಿಸ್ತೇವೆ. ಕ್ಷಣಿಕವಾದದ್ದು ಮಾತ್ರ. ನೀವು ಇಲ್ಲಿರುವಂಥದ್ದು ಹುಡುಕಿ ಹೆಕ್ಕಿ ಸಿಕ್ಕಿದೆ ತಿಂದರೆ ಮಾತ್ರ ನಿಮ್ಮ ಜೀವನ ಫಲಿಸುವಂಥದ್ದು. ಮನ್ನ ಬೀಳುವಂಥ ದಿನಗಳಲ್ಲಿ ಸ್ವಾಮಿ ಹೇಳಿದರು, ದಿನಾಲು ಹೆಕ್ಕಬೇಕು ಅಂತ. ಅಲ್ಲಿ ವಚನ ಒಂದು ಬರೆಯಲ್ಪಟ್ಟಿದೆ, ಕೆಲವರು ಆಸೆ ಪಟ್ಟು ಜಾಸ್ತಿ ಹೆಕ್ಕಿದ್ರಂತೆ. ಕೆಲವರು ಪಾಪ ಅವರಿಗೆ ಹೆಕ್ಕಲಿಕ್ಕೆ ಆಗಲಿಲ್ಲವೇನೋ, ಕಡಿಮೆ ಹೆಕ್ಕಿದ್ರು. ಆದರೆ ವಚನ ಹೇಳ್ತದೆ, ಕಡಿಮೆ ಹೆಕ್ಕಿದವರಿಗೂ ಜಾಸ್ತಿ ಹೆಕ್ಕಿದವರಿಗೂ ಏನು ಹೆಚ್ಚು ಕಡಿಮೆ ಆಗಲಿಲ್ಲ, ಸರಿ ಸಮಾನವಾಯಿತು. ಆದರೆ ನಾಲಿಗೆ ಇಟ್ಟಿದವರದ್ದೇನಾಯಿತು? ಯಾವ ವಚನ ಓದಿದ್ದೇವೆ ನಾವೀಗ?
ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರುವೆನೆಂದು ನಿರೀಕ್ಷಿಸುತ್ತದಲ್ಲವೇ? ಬಹಳ ಗಂಭೀರವಾದಂಥ ಒಂದು ವಚನ ಅದು. ಏನಿದು? ಅದರ ಅರ್ಥ ಏನಿರ್ಬೋದು? ಎಲ್ಲ ಮರಗಳು ಆಗ ಚಿಗುರಲ್ಲ. ನಾನು ಸ್ವಲ್ಪ ಅದೇ ಕೆಲಸ ಮಾಡುವವನು ಕೂಡ ಎಲ್ಲ ಮರ ಚಿಗುರಲ್ಲ, ಆದರೆ ಹೆಚ್ಚಿನ ಮರಗಳು ಕಡಿದವುಗಳು ಮತ್ತೆ ಚಿಗುರುತ್ತವೆಂಬ ನಿರೀಕ್ಷೆ ಅವುಗಳಿಗಿದೆ. ವಚನಗಳನ್ನು ಹಾಗೆ ಗಮನಿಸದೆ ಹೋದರೆ ಅದು ಬೇರು ಕೂಡ ಸತ್ರು ಕೂಡ ನೀರಿನ ಒಂದು ವಾಸನೆಯ ನಿಮಿತ್ತ ಕೂಡ ಚಿಗುರುವಂಥದ್ದನ್ನು ನಾವು ಗಮನಿಸ್ತೇವೆ. ನನ್ನ ಈ ಪ್ರಶ್ನೆ ಇದು ಪ್ರಶ್ನೆ. ಆದರೆ ಕ್ರೈಸ್ತ ಜೀವನದಲ್ಲಿ ಎಷ್ಟೋ ಸರ್ತಿ ನಾವು ನಿರೀಕ್ಷೆ ಕಳ್ಕೊಳ್ತೇವೆ. ಹೌದಾ ಅಲ್ವಾ? ಎಷ್ಟು ಜನ ಒಪ್ಕೊಳ್ತೀರಿ? ನಿರೀಕ್ಷೆ ನಾವು ಕಳ್ಕೊಳ್ತೇವೆ. ನಮಗೆ ಒಂದು ದೊಡ್ಡ ನಿರೀಕ್ಷೆ ಇದೆ. ಯಾವುದು ಹೇಳಿ ನೋಡೋಣ? ದೊಡ್ಡ ನಿರೀಕ್ಷೆ. ಎಲ್ಲ ನಿರೀಕ್ಷೆಗಳಿಗಿಂತಲೂ ದೊಡ್ಡದಾದ ಒಂದು ನಿರೀಕ್ಷೆ ನಮ್ಮಲ್ಲಿದೆ. ಎಷ್ಟು ಜನಕ್ಕಿದೆ ಅದು? ನಿತ್ಯ ಜೀವದ ನಿರೀಕ್ಷೆ. ಆದರೆ ಅದುವೇ ಒಂದೊಂದು ಸರ್ತಿ ನಮ್ಮಲ್ಲಿ ಏರುಪೇರು ಆಗುತ್ತಾ ಇರ್ತದೆ. ಆಗುತ್ತದೆ ಇಲ್ವಾ? ಒಂದೊಂದು ಸರ್ತಿ ಅದು ನಮ್ಮಲ್ಲಿ ಏರುಪೇರು ಆಗುತ್ತಾ ಇರುತ್ತೆ ಆ ನಿರೀಕ್ಷೆ. ಆಮೇಲೆ ಕೆಲವು ಜೀವನ ಸಾಗುತ್ತಾ ಮುಂದೆ ಹೋಗುವಾಗ ಅನೇಕ ವಚನದ ಮೇಲೆ ನಮಗೆ ವಿಶ್ವಾಸ ಬರ್ತದೆ, ಅನೇಕ ಪ್ರವಾದನೆಗಳ ಮೇಲೆ ವಿಶ್ವಾಸ ಬರ್ತದೆ. ಆದರೂ ಕೂಡ ಮಧ್ಯದಲ್ಲಿ ನಿರೀಕ್ಷೆ ಉಂಟಾಗುತ್ತೆ. ನಿರೀಕ್ಷೆಯನ್ನು ಕಳ್ಕೊಂಡು ನಿರಾಸೆರಾಗಿಬಿಡ್ತೇವೆ. ಆಗ್ತದಾ ಹಾಗೆ? ಮತ್ತು ಪ್ರಾರ್ಥಿಸ್ತೇವೆ. ಆದರೆ ನಮ್ಮಲ್ಲಿ ಏನಂದರೆ, ಒಂದು ನಮ್ಮ ಎಲ್ಲಿಯಾದರೂ ನಾವು ಈ ಥರ ಅಂತ ಹೇಳಿಕೊಂಡ್ರೆ ನಮ್ಮದೇನು ಅಪನಂಬಿಕೆ ಅಂತ ತಿಳ್ಕೊಳ್ತಾರಂತ ಒಂದು ಮುಜುಗರ. ನಮಗೆ ಯಾರಾದರೂ ನಂಬಿಕೆ ಕಡಿಮೆ ಇದೆ ಅಂತ ಹೇಳ್ತಾರೋ ಎನ್ನುವಂಥ ಮುಜುಗರ. ಇಂಥವುಗಳು ಯಾವುದು ಕೂಡ ಕ್ರಿಸ್ತನಲ್ಲಿ ಇಲ್ಲ. ಸ್ವಾಮಿಯ ಬಳಿಗೆ ಹೋಗೋರು ಇದ್ದ ಹಾಗೆಯೇ ಹೋಗಬೇಕು. ನಿರೀಕ್ಷೆ ಕಳ್ಕೊಂಡ್ರೆ, ನಾನು ನಿರೀಕ್ಷೆ ಕಳ್ಕೊಂಡಿದ್ದೇನೆ ಸ್ವಾಮಿ, ನನ್ನಲ್ಲಿ ಮತ್ತೆ ಆ ಮರ ಚಿಗುರಲಿಕ್ಕೆ ಆದರೂ ಮನಸ್ಸು ಮಾಡೋದಾದರೆ ನನ್ನಲ್ಲಿಯೂ ಕೂಡ ನಿನ್ನಲ್ಲಿ ನಿರೀಕ್ಷೆ ಹುಟ್ಟಿಸು ಅಂತ ಒಂದು ಬೇಡಿಕೆ ನಮ್ಮ ಸ್ವಾಮಿಯ ಮುಂದಿರಬೇಕು. ಇವತ್ತು ನಿಮ್ಮ ಮಧ್ಯದಲ್ಲಿ ಒಂದು ನಿರೀಕ್ಷೆ ಕಳ್ಕೊಂಡಂಥ ಇಬ್ಬರು ವ್ಯಕ್ತಿಗಳನ್ನು ನಿಮ್ಮ ಮಧ್ಯದಲ್ಲಿ ಇಡ್ತೇನೆ. ಸತ್ಯವೇದದಲ್ಲಿ ಲೂಕನ ಸುವಾರ್ತೆ 24ನೇ ಅಧ್ಯಾಯ ವಚನ 13ರಿಂದ ಕೆಲವು ವಚನಗಳನ್ನ ಓದಿಕೊಳ್ಳೋಣ. ಲೂಕನ ಸುವಾರ್ತೆ 24ನೇ ಅಧ್ಯಾಯ ವಚನ 13ರಿಂದ ಓದ್ತೀರಾ ಯಾರಾದರೂ? ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ಅವರಲ್ಲಿ ಕ್ಲೆಯೋಫೆನೆಂಬವನು ಆತನನ್ನು ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಲು ಆತನು ಅವರನ್ನು, ಯಾವ ಸಂಗತಿಗಳು ಎಂದು ಕೇಳಿದನು. ಅದಕ್ಕೆ ಅವರು, ನಜರೇತಿನವನಾದ ಯೇಸುವಿನ ಸಂಗತಿಗಳೇ. ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಆತನನ್ನು ಮಹಾಯಾಜಕರು ನಮ್ಮ ಅಧಿಕಾರಿಗಳು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು. ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಈ ಹೊತ್ತು 3ನೆಯ ದಿನ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂದಲೂ ಆತನು ಬದುಕುತ್ತಾನೆಂದು ಅವರು ಹೇಳಿದರೆಂತಲೂ ತಿಳಿಸಿ ನಮಗೆ ಅತ್ಯಾಶ್ಚರ್ಯ ಉಂಟು ಮಾಡಿದರು. ನಮ್ಮ ಸಂಗಡ ಇದ್ದವರಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆ ಸ್ತ್ರೀಯರು ಹೇಳಿದ ಪ್ರಕಾರವೇ ಕಂಡರು, ಆತನನ್ನು ಮಾತ್ರ ಕಾಣಲಿಲ್ಲ ಎಂದು ಹೇಳಿದರು.
ಆತನವರಿಗೆ, ಎಲ್ಲ ಬುದ್ಧಿಯಿಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ, ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಸಾಕು. ಈ ಒಂದು ಸತ್ಯವೇದ ಭಾಗದಲ್ಲಿ ನಿಮಗೆ ಅವರು ನಿರೀಕ್ಷೆ ಕಳ್ಕೊಂಡಿರೋದು ಗೊತ್ತಾಗತ್ತಾ? ಹಾಗೆ ಬರೆಯಲ್ಪಟ್ಟಿಲ್ಲ, ನಿರೀಕ್ಷೆ ಕಳೆದುಕೊಂಡಿದ್ದಾರೆ ಅಂತ ಬರೆಯಲ್ಪಟ್ಟಿಲ್ಲ. ಏನು ಹೇಳ್ತಾರೆ 21ನೇ ವಚನ? ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಏನು ಹೇಳ್ತಾರೆ ಅವರಿಬ್ಬರು? ಏನು ಹೇಳ್ತಾರೆ? ಇಷ್ಟು ವರ್ಷ ನಾವು ಆತನನ್ನು ಹಿಂಬಾಲಿಸಿಕೊಂಡು ಬಂದೆವು, ಆತನೇ ನಮ್ಮನ್ನು ಕಾಯುವ ಆತನಂತ ನಾವು ನಂಬಿದೆವು, ಆತನೇ ನಮ್ಮನ್ನು ಬಿಡಿಸುವ ಆತನಂತ ನಾವು ನಂಬಿದೆವು, ನಮ್ಮ ಕೊರತೆಗಳನ್ನು ನೀಗಿಸುವಾತನು ಆತನೇ ಅಂತ ನಂಬಿದೆವು. ಈ ರೋಮಯರ ಕೈಯಿಂದ ಅಥವಾ ಇಂಥ ಒಂದು ಪೀಡಿಸುವರ ಕೈಯಿಂದ ನಮ್ಮನ್ನು ಬಿಡುಗಡೆ ಮಾಡುವ ಅರಸನು ಆತನೇ ಅಂತ ನಂಬಿದೆವು. ಈಗ ನಮ್ಮ ನಂಬಿಕೆ ಅಥವಾ ನಿರೀಕ್ಷೆ ನಿಷ್ಫಲವಾಯಿತು. ಕರೆಕ್ಟ್ ಅಲ್ಲ ಅದರ ಅರ್ಥ? ಸರಿ ಅಲ್ಲ? ಯಾರೊಂದಿಗೆ ಯಾರು ಮಾತಾಡ್ತಾ ಇದ್ದಾರೆ ಆ ವಾಚನ ಭಾಗದಲ್ಲಿ? ನಾನು ಸತ್ಯವೇದ ಓದುವಾಗ ಚಿತ್ರಣ ಮಾಡಿಕೊಳ್ತೇನೆ, ಪುಸ್ತಕದಲ್ಲಿ ಚಿತ್ರ ಬಿಡಿಸುವುದಲ್ಲ, ಚಿತ್ರಿಸಿಕೊಳ್ತೇನೆ ಯಾರು ಯಾರೊಂದಿಗೆ ಮಾತಾಡ್ತಾರೆ. ನಾವು ಶಾಲೆಯಲ್ಲಿರುವಾಗ ನಮಗೊಬ್ಬ ಮಾಸ್ಟರ್ ಇದ್ದರು, ತುಂಬ ಜೋರಿದ್ರು ಅವರು ಯಾವಾಗಲೂ ಕೂಡ ಯಾರು ಯಾರಿಗೆ ಹೇಳಿದರು ಅಂತ ಅದೊಂದು ಜೋರಾಗಿ ಹೇಳುವಂಥದ್ದು ನಮಗೊಂದೊಂದು ರೂಢಿಯಾಗಿದೆ. ಆದರೆ ನಾನು ಬಹಳ ಫಾಸ್ಟ್ ಇದೆ, ಪಕ್ಕ ಹೇಳುವಂಥದ್ದು, ಇಂಥವರೇ ಹೇಳಿದಾರ ಅಂತ. ಅದೊಂಥರ ನನಗೆ ಅಟ್ಯಾಚ್ಮೆಂಟ್ ಆದ ಹಾಗೆ. ಇಲ್ಲಿ ಸ್ವಾಮಿಯ ವಿಷಯದಲ್ಲಿ ಕೂಡ ನಾನು ಹಾಗೆ ಓದುವಂಥದ್ದು, ಕಲಿಯುವಂಥದ್ದು. ಯಾಕಂದರೆ ನಾನು ನಂಬಿದ ದಿನಗಳಲ್ಲಿ 3 ತಿಂಗಳವರೆಗೆ ಸತ್ಯವೇದ ಮುಟ್ಟಲಿಲ್ಲ, ಸತ್ಯವೇದ ಓದಲಿಲ್ಲ. ನಾನು ಸುಮಾರು ಗ್ರಂಥಗಳನ್ನು ಓದಿದ್ದೇನೆ. ಅದಕ್ಕೋಸ್ಕರ ಇವು ಕೂಡ ಒಂದು ಗ್ರಂಥದ ಆಗಿರುವಂಥ ಪುಸ್ತಕ. ಇವುಗಳು ನನಗೆ ಬೇಡ, ಏಸು ನನಗೆ ಸಿಕ್ಕಿದ್ದಾನೆ ಅಷ್ಟೇ ಸಾಕು. ಅದೇ ನನಗೆ ಸುವಾರ್ತೆ ಸಾಧನ ಹೇಳ್ತಾನೆ, ಸತ್ಯವೇದ ಓದಿದರೆ ನಿನಗೆ ಮತ್ತೆ ಅದು ಗೊತ್ತಾಗ್ತದೆ, ಇದು ಗೊತ್ತಾಗ್ತದೆ, ದೇವರ ಬಗ್ಗೆ ಇನ್ನೂ ಆಳಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಅದು ಮನುಷ್ಯ ಬರೆದ, ನನಗೆ ಅದು ಬೇಡ, ಸ್ವಾಮಿ ಸಿಕ್ಕಿದ್ದೇನೆ ಅಷ್ಟೇ ಸಾಕು, ಸ್ವಾಮಿಗಾಗಿ ನಿಂತಿದ್ದೇನೆ ಸಾಕು. ಆದರೆ ಕೆಲವು ತಿಂಗಳು ದಾಟಿದ ಮೇಲೆ ಒಂದು ಮನೆಯಲ್ಲಿ ಪ್ರಾರ್ಥನೆ ನಡೀತಿತ್ತು. ಆ ಸ್ಥಳಕ್ಕೆ ನಾನು ಹೋದಾಗ ಅಲ್ಲಿ ಒಬ್ಬ ದೇವ ಸೇವಕರು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ 15, 16, 17 ವಚನಗಳನ್ನು ಅವರು ಮಾತನಾಡ್ತಾ ಹೇಳಿದರು. ಅದರಲ್ಲಿ ಒಂದು ಮಾತು, ನೀವು ದೆವ್ವಗಳನ್ನು ಹೊರಗೆ ಹಾಕುವಿರಿ. ಉಪದ್ರ ಮಾಡ್ತೀರಾ ಅಂತಲ್ಲ ಸ್ವಲ್ಪ ಅಲ್ಲ. ದೆವ್ವಗಳನ್ನು ರೋಗಿಗಳ ಮೇಲೆ ಕೈಟ್ರೆ ಅವರು ಗುಣವಾಗುವರು, ದೆವ್ವಗಳನ್ನು ಹೊರಗೆ ಹಾಕುವಿರಿ ಎಂಬುದಾಗಿ ನಾನು ನಂಬಿಕೊಂಡು ಬಂದಾಗ ಅಂತನೇ ಒಂದು ಹಿನ್ನೆಲೆಯಿಂದ ಬಂದವನು. ಅದಕ್ಕೆ ಅಜ್ಜನ ಕಾಲವಾದ ನಂತರ ನಾನೇ ಅದಕ್ಕೆ ಮುಖ್ಯಸ್ಥನು, ನಮ್ಮಲ್ಲಿ ಮುಕ್ಕಲ್ದಿಗಳಂತ ಹೇಳ್ತಾರೆ, ಅದು ನಾನಾಗಿದ್ದೆ. 2 ವರ್ಷ ನಾನು ಅದನ್ನು ಮುಂದುವರಿಸ್ತಾ ಇದ್ದೆ. ಅಂಥ ಸಮಯದಲ್ಲಿ ನನಗೆ ಅವುಗಳ ಮೇಲೆ ಬಹಳ ಬೇಸರ ಇತ್ತು. ನಮ್ಮ ಸಂತಾನ ಕುಟುಂಬದಲ್ಲಿ ಅವುಗಳು ಮಾಡುವಾಗೆಲ್ಲ ಜಗಳಗಳು ಮಾಡ್ತಾಯಿದ್ರು. ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇರಲಿಲ್ಲ, ಜಗಳಗಳು ನಡೀತಾ ಇತ್ತು. ಇದು ಒಂದು ದಿನ ನಾಶವಾಗಬೇಕಂತ ನನ್ನ ಮನಸ್ಸಿನಲ್ಲಿ ಸಣ್ಣ ಅರಿವಾಗಲೇ ಹುಟ್ಟಿತ್ತು. ಇದು ನಿಜವಾದ ದೇವರು ಅಲ್ಲ, ಇಲ್ಲದ್ರೆ ಯಾಕೆ ಹೀಗೆ ನಡೀತದೆ ಅಂತ ಒಂದು ಮನಸ್ಸಿನಲ್ಲಿ ಇತ್ತು. ಆ ದೇವರು ಆ ಮನಸ್ಸಿನ ಯೋಚನೆಗಳು ನೋಡಿದ್ದಾರೆ. ಅದಕ್ಕೋಸ್ಕರ ನನ್ನ ಬಳಿಗೆ ಅವರು ಬಂದಿದ್ದಾರೆ. ನಾನು ಯೇಸುವಿನ ಬಳಿಗೆ ಹೋಗಲಿಲ್ಲ, ಯೇಸು ಸ್ವಾಮಿ ನನ್ನ ಬಳಿಗೆ ಬಂದಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಆ ತಪ್ಪಿ ಹೋದ ಒಂದು ಕುರಿಯ ಥರ ನೀವು ಸತ್ಯವೇದದಲ್ಲಿ ಓದುವಂಥದ್ದು ಕರೆಕ್ಟಾ? ನಿಮ್ಗೆ ಗೊತ್ತಾ ಅದು ಕುರಿ ಯಾವುದಂತ? ಆ ಕುರಿ ನಾನೇ. ಅವರು ಹುಡುಕುವಾಗ ನಾನು ಸಿಗಲಿಲ್ಲ. ಹೇಗಿದ್ದೆ ಗೊತ್ತಾ? ಎಲ್ಲಿದೆ ಗೊತ್ತಾ ನಾನು ಹುಡುಕುವಾಗ? ಹೇಳ್ತೀರಾ? ನೀವು ಹೇಳಿದ್ರೆ ನನಗೆ ಗೊತ್ತಾಗೋದಂತ ನೀವು ಅಂತೀರೇನು? ಹೊಲಸಾದ ಕೆಸರಿನಲ್ಲಿ ಮುಳುಗಿದ್ದೆ. ಸ್ವಾಮಿ ಅಲ್ಲಿಂದ ಎತ್ತಿದ್ರು. ಆ ವಚನದ ಮೇಲೆ ಅವರು ಮಾತನಾಡ್ತಿರುವಾಗ ನಾನು ಹೇಳಿದೆ, ಸ್ವಾಮಿ ಇವರು ಹೇಳುವಂಥ ಮಾತು ಸತ್ಯ ಆದರೆ ನನ್ನ ಜೀವನದಲ್ಲಿ ಆಗಬೇಕು. ಆವತ್ತು ಫಸ್ಟ್ ಟೈಮ್ ಆ ಸೇವಕರನ್ನು ನೋಡೋದು. ನಾನು ಆಗಲೇ ಹೇಳಿದೆ, ನಾನು ಪ್ರಶ್ನೆ ಹಾಕುವಂಥ ಮನುಷ್ಯ. ಅವರು ದೊಡ್ಡ ಸೇವಕರಾಗಲಿ ಸಣ್ಣ ಸೇವಕರಾಗಲಿ ನನ್ನೊಳಗೆ ಏನಾದರೂ ಡೌಟ್ ಬಂದರೆ ಕೇಳ್ತೇನೆ, ನನಗೆ ಅದರ ತಿಳುವಳಿಕೆ ಬೇಕಾದ್ರೆ ಕೇಳ್ತೇನೆ. ಅವ್ರ ಹತ್ರ ಕೇಳಿದೆ, ನೀವು ಈ ವಾಕ್ಯ ಹೇಳಿದ್ರಲ್ಲ ಅದು ಯಾರಲ್ಲಿ ಆಗ್ತದೆ ಅಂತ. ದೇವರಾತ್ಮನವರ ಮೂಲಕ ಹೇಗೆ ಮಾತಾಡಿದಂತೆ ಅದು ನಿನ್ನಲ್ಲಿ ಆಗ್ತದೆ. ಆ ಮನುಷ್ಯನಿಗೆ ನನ್ನ ಪರಿಚಯ ಇಲ್ಲ, ನಾನು ಫಸ್ಟ್ ಟೈಮ್ ಅವರ ಮನೆಗೆ ಹೋಗೋದು. ಆ ಮನುಷ್ಯನಿಗೂ ಕೂಡ ನನ್ನ ಪರಿಚಯ, ನನಗೂ ಕೂಡ ಅವ್ರ ಪರಿಚಯ ಇಲ್ಲ, ಅವರು ನಿನ್ನ ಹತ್ರ ಆಗೋದು. ನಾನು ದೇವರ ಹತ್ರ ಅದೇ ಒಂದೇ ಪ್ರಾರ್ಥನೆ, ಸ್ವಾಮಿ ಇವತ್ತು ರಾತ್ರಿ ನನ್ನ ಮನೆಗೆ ಹೋದಾಗ ನನ್ನ ಮನೆಯಲ್ಲಿರುವ ದವ್ವಗಳೆಲ್ಲ ಬಿಟ್ಟು ಹೋಗಬೇಕು. ಅದು ಬಿಟ್ಟು ಹೋದರೆ ಈ ಸತ್ಯವೇದ ಓದ್ತೇನೆ, ಅದು ಬಿಟ್ಟು ಹೋದರೆ ಮಾತ್ರ ಈ ಸತ್ಯವೇದ ಓದ್ತೇನೆ.
ಅಂತ ಹೇಳಿ ನಾನು ಆವಾಗ ನನಗೆ ಬಹಳ ಮನೇಲಿ ಹಿಂಸೆ ಇತ್ತು. ಯಾವ ಥರದ ಹಿಂಸೆ ಅಂದ ಚಪ್ಪಲಿ ಏಟು, ಇಡಿಸುಡಿನ ಏಟು ಎಲ್ಲ ಆಗಿದೆ ನನಗೆ. ಆ ಟೈಮ್ನಲ್ಲಿ ಮೌನವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಗದರಿಕೆಲ್ಲ ಈಗೆಲ್ಲ ದೆವ್ವ ಬಿಡಿಸೋರು ಬೊಬ್ಬೆ ಆಗ್ತಾರಲ್ಲ, ಅದು ಕೂಡ ನಾನು ಮಾಡಲಿಲ್ಲ. ನನ್ನ ಮನಸ್ಸಿನಲ್ಲಿ ಪ್ರಾರ್ಥಿಸಿದೆ, ಅದಾಯಿತು. ನಮ್ಮ ಮನೆಯಲ್ಲಿ ಆ ದೆವ್ವಗಳು ಬಿಟ್ಟು ಹೋಯಿತು. ಇವತ್ತಿಗೂ ಕೂಡ ಅದು ಇಲ್ಲ, ಯಾರೂ ಕೂಡ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಸತ್ಯವೇದದ ಗೊತ್ತಿದ್ದಷ್ಟು ಮಟ್ಟಿಗೆ ಒಂದೊಂದು ವಚನಗಳನ್ನು ಕೂಡ ಗಮನಿಸ್ತೇನೆ, ನೋಡ್ತೇನೆ. ಹೇಗೆ ಹೇಳಿದ್ದಾರೆ, ಯಾರು ಹೇಳಿದ್ದಾರೆ, ಯಾವ ಸಂದರ್ಭ ಹೇಳಿದ್ದೇನೆ, ಸಾಧ್ಯವಾದಷ್ಟು ನಾನು ಗಮನಿಸ್ತೇನೆ. ಪವಿತ್ರ ಆತ್ಮ ನನಗೆ ಸಹಾಯ ಮಾಡ್ತಾನೆ, ನಂಬ್ತೇನೆ. ನಿಮಗೂ ಕೂಡ ಧ್ಯಾನಿಸುವಾಗ ದೇವರಾತ್ಮನ ಸಹಾಯ ಮಾಡ್ತೇನೆ ಎಂಬುದಾಗಿ ನಂಬ್ತೇನೆ. ಆಸಕ್ತಿ ಇದೆಯಾ? ಕೆಲವು ಸರ್ತಿ ಕೆಲವು ಜನರು ಹೀಗೆ ತಿಳ್ಕೊಳ್ತಾರೆ, ನಾವು ಆರಾಧನೆಗೆ ಹೋದರೆ ನಮಗೆ ಸ್ವಲ್ಪ ಸುಖ, ಆವಾರ, ಸುಖ, ಸಮಾಧಾನ ಸಿಗ್ತದೆ ಎನ್ನುವಂಥದ್ದು. ಅವು ಕೂಡ ಸತ್ಯ ಅಲ್ಲ. ನಾವು ಆರಾಧನೆಗೆ ಹೋಗುವಂಥದ್ದು ಒಂದು ನಮ್ಮ ದೇವರನ್ನು ಆರಾಧಿಸುವಂಥದ್ದು, ನಮ್ಮ ಸಂತೋಷಕ್ಕಾಗಿ ಅಲ್ಲ, ದೇವರ ಸಂತೋಷಕ್ಕಾಗಿ. ಎಷ್ಟೋ ಜನರು ವರ್ಷಿಪ್ ಲೀಡರ್ಸ್ ಕೇಳ್ತಾರೆ, ನೀವು ಸಂತೋಷಪಟ್ಟರೆ ಆರಾಧನೆಯಲ್ಲಿ ಕೇಳ್ತಾರೆ. ಆರಾಧನೆಯಲ್ಲಿ ದೇವರು ಸಂತೋಷ ಪಡಬೇಕು. ಹಳೆ ಒಡಂಬಡಿಕೆಯಲ್ಲಿ ಅದು ಯಜ್ಞಗಳು, ಸರ್ವಾಂಗ ಯಜ್ಞ, ಸಮಾಧಾನದ ಯಜ್ಞ, ಹೀಗೆ ಸಲ್ಲಿಸಲ್ಪಟ್ಟ ಯಜ್ಞ. ಹೊಸ ಒಡಂಬಡಿಕೆಗೆ ಬಂದಾಗ ಸ್ತುತಿ ಸ್ತೋತ್ರಗಳ ಯಜ್ಞ, ಅದು ದೇವರಿಗೆ ಮೆಚ್ಚುಗೆ ಆಗಬೇಕು. ಅದಕ್ಕೋಸ್ಕರ ನಾವು ಸರ್ವಾಂಗವುಳ್ಳವರಾಗಿ ಬರಬೇಕು. ಅದೇನು ಕಿರಿಶು? ಸರ್ವಾಂಗವುಳ್ಳವರಾಗಿ ಬರಬೇಕು. ವಚನದಲ್ಲಿದೆ ಅಲ್ಲ, ಹಾಗೆ ಏನು ಯಾವುದು ಸಮರ್ಪಿಸಬೇಕಂತೆ? ಸರ್ವಾಂಗ ಪೂರ್ಣಾಂಗವುಳ್ಳ ಅಂಥದ್ದನ್ನು ಸಮರ್ಪಿಸಬೇಕು. ಸರ್ವಾಂಗ ಅಂದರೆ ಯಾಕೆ ಹೇಳ್ತಾರೆ ಅಂದರೆ, ಕೆಲವರು ಕೈ ತಟ್ಟಲ್ಲ, ನಿಂತ್ಕೊಳ್ಳಲ್ಲ, ಇವೆಲ್ಲ ಮಾಡ್ತಾರಲ್ಲ, ಅವೆಲ್ಲ ನಾವು ಮಾಡಬೇಕು. ಸತ್ಯವೇದದಲ್ಲಿ ಕೈಗಳನ್ನು ತಟ್ಟಿ ಆರಾಧಿಸಬೇಕಂತ ಇದೆ, ನಿಂತುಕೊಂಡು ಇದೆಲ್ಲವೂ ನಾವು ದೇವರ ಮೆಚ್ಚುಗೆಗಾಗಿ ಮಾಡಬೇಕು, ಸಭೆಯವರ ಮೆಚ್ಚುಗೆಗಾಗಿ ಅಲ್ಲ. ನಮ್ಮ ಸಭೆಯಲ್ಲಿ ಕೆಲವರು ಮಾಡ್ತಾರೆ, ನನಗೆ ತುಂಬ ಭಯಪಡ್ತಾರೆ, ದೇವರಿಗೆ ಭಯಪಡಲ್ಲ. ಬಹಳ ಡೇಂಜರ್ ಅದು, ಬಹಳ ಡೇಂಜರ್ ಅದು, ಮಾಡಬೇಡಿ ಅಂತ. ಕೆಲವರು ಸಭೆಯಲ್ಲಿ ಅದೇ ಮಾಡಿ, ಪಾಸ್ಟ್ರಿಗೆ ಭಯಪಡ್ತಾರೆ, ದೇವರಿಗೆ ಭಯಪಡಲ್ಲ. ಪಾಸ್ಟ್ರ ಮುಂದೆ ಬಹಳ ಮುದ್ರಾಗಿರ್ತಾರೆ, ದೇವರ ಮುಂದೆ ಮಾತ್ರ ಹೇಗೆ ಬೇಕಾದರೂ ಜೀವಿಸ್ತಾರೆ. ನಿಮ್ಗೆ ಗೊತ್ತಾ, ಇಲ್ಲಿ ಸಿ ಕ್ಯಾಮರಾ ಇದೆಯಲ್ಲ, ಪರಲೋಕದ ಸಿ ಕ್ಯಾಮರಾ ಇದೆ. ಎಲ್ಲಿದೆ? ಇಲ್ಲಿ ಇದ್ರೆ ಒಳಗೆ ಬಂದರೆ ಮಾತ್ರ ಅದು ಸರ್ಚ್ ಮಾಡುತ್ತೆ, ಹೊರಗೆ ಹೋದರೆ ಸರ್ಚ್ ಮಾಡಲ್ಲ. ಪರಲೋಕದ ಸಿ ಕ್ಯಾಮರಾ ನರಕದಲ್ಲಿದೆಯಾ? ನರಕದಲ್ಲಿ ಕೂಡ ಸಿ ಕ್ಯಾಮರಾ ಇದೆ. ಇದೆ ಅಲ್ಲ? ನೋಡಿದಂಥ ಒಬ್ಬ ಮನುಷ್ಯನು ನನಗೆ ಹೇಳಿದ, ನಿಮ್ಗೆ ಹೇಳಿದನು ಗೊತ್ತಿಲ್ಲ. ನಾನು ಆತನ ಪರಿಚಯ ಹೇಳ್ತೇನೆ. ದಾವೀದನಂತ ಒಬ್ಬ ಮನುಷ್ಯ ಇದ್ದಾನೆ, ಅವನು ಅಲ್ಲಿ ಇದ್ದದ್ದು ನೋಡಿದ್ದಾನೆ, ನನಗೆ ಹೇಳಿದ್ದಾನೆ. ನರಕದಲ್ಲಿ ಕೂಡ ಸಿ ಕ್ಯಾಮರಾ ಇದೆ. ನಾವು ನೇರವಾಗಿ ಇಲ್ಲಿಗೆ ಬರೋಣ. ಯೇಸು ಸ್ವಾಮಿ ಪುನರುತ್ಥಾನ ಆದ ದಿನದ ಘಟನೆಗಳಿದು. ಇತ್ತೀಚೆಗೆ ಕೆಲ ತಿಂಗಳ ಹಿಂದೆ ಯೇಸು ಸ್ವಾಮಿ ಪುನರುತ್ಥಾನ ಆದ್ರಲ್ಲ, ಆದರೂ ಇಲ್ವಾ? ಮತ್ತೆ ಕೆಲವು ತಿಂಗಳ ಹಿಂದೆ ಆಯ್ತಲ್ಲ, ಅದಲ್ವ? ಏನೇ ಇರಲಿ, ಅದೇ ದಿನದಲ್ಲಿ ಶಿಷ್ಯರಿಬ್ಬರು ಯೆರೂಸಲೇಮಿಗೆ 6 ಮೈಲು ದೂರ ಇದ್ದ ಎಮ್ಮಾವು ಎಂಬ ಅಲ್ಲಿಗೆ ಹೋಗ್ತಾಯಿದ್ರು. ನನಗೆ ಗೊತ್ತಿಲ್ಲ ಯೆರೂಸಲೇಮಿನಿಂದ ಅಲ್ಲಿಗೆ ಯಾಕೋ ಹೋಗ್ತಾರೋ ಗೊತ್ತಿಲ್ಲ. ಉಳಿದ ಶಿಷ್ಯರನ್ನು ನಾವು ಗಮನಿಸಿದರೆ ಬೀಗ ಹಾಕಿ ಮನೆಯೊಳಗಿದ್ದಾರೆ. ಇಂಥ ಒಂದು ಸನ್ನಿವೇಶ ಯಾಕೆ ಆಯಿತು? ಏನು ಅಂಥದ್ದಾಗಲಿಲ್ಲ, ಅವರಿಗೆ ಯಾರೂ ಬೆದರಿಸಲಿಲ್ಲ. ಆದರೆ ರಾಜಾದಿರಾಜನಾಗಿರುವಂಥ, ಕರ್ತಾದಿಕರ್ತನಾಗಿರುವಂಥ ಯೇಸು ಈಗ ಅವರಿಗೆ ಕಾಣ್ತಾ ಇಲ್ಲ ಅಷ್ಟೆ. ಯೇಸುವಿನ ಕಾರ್ಯಗಳೆಲ್ಲವೂ ಇದೆ, ಆದರೆ ಜೀವಂತವಾದದ್ದಂಥ ಯೇಸು ಅವರ ಕಣ್ಣಿಗೆ ಮರೆಯಾದನು ಅಷ್ಟೆ. ಅಷ್ಟರಲ್ಲಿಯೇ 3.5 ವರ್ಷ ಯೇಸು ಸ್ವಾಮಿಯೊಂದಿಗೆ ನಡೆದಾಡಿದಂಥವರು, ಊಟ ಮಾಡಿದಂಥವರು, ಅದ್ಭುತ ಕಾರ್ಯಗಳನ್ನು ನೋಡಿದವರು ಮತ್ತು ಮಾಡಿದವರು ಈಗ ಸ್ವಲ್ಪ ಜನ ಬಾಗಿಲು ಹಾಕಿ ಮನೆಯೊಳಗಾದರೆ ಇನ್ನೊಂದು ಸ್ವಲ್ಪ ಜನ ಊರು ಬಿಟ್ಟು ಹೋಗ್ತಾ ಇದ್ದಾರೆ. ನನಗೆ ಹಾಗೆ ಪ್ರಶ್ನೆ ಆಗುವಾಗ ನಮಗೆ ಬಹಳ ಅವರನ್ನು ಟ್ಯಾಲಿ ಮಾಡ್ತೇವೆ, ಶಿಷ್ಯರು ಅಷ್ಟು ಇದ್ದರು ಯಾಕೆ ಅವರಿಗೆ ಹಾಗೆ ಅಂತ.
ನಮ್ಮನ್ನೇ ನಾವು ಪರೀಕ್ಷಿಸಿಕೊಂಡ್ರೆ ನಾವು ಎಷ್ಟು ವರ್ಷದ ವಿಶ್ವಾಸಿಗಳು? ಅವರು ಕೇವಲ 3.5 ವರ್ಷದ ವಿಶ್ವಾಸಿಗಳು. ಗೊತ್ತಾ? ಕೇವಲ 3.5 ವರ್ಷದಲ್ಲಿ ಅವರು ಅಷ್ಟು ಮಾಡಿದೇನೂ ತಪ್ಪಲ್ಲ. ನಾವು ಎಷ್ಟು ವರ್ಷದ ವಿಶ್ವಾಸಿಗಳು? ಸುಮ್ಮನೆ ಇರ್ತೀರಲ್ಲ. ಸುಮಾರು ವರ್ಷದ ವಿಶ್ವಾಸಿಗಳು. ನಮಗೆ ಕೆಲವೊಂದು ವಚನಗಳು ಗೊತ್ತಿಲ್ಲ, ಯಾಕೆ ಹೀಗಾಗ್ತದೆ ಎಂಬಂಥದ್ದು ಗೊತ್ತಿಲ್ಲ, ಆದರೆ ಇವರು ಬಿಟ್ಟು ಹೋಗ್ತಾ ಇದ್ದಾರೆ. ಸ್ವಾಮಿ ಏನು ಹೇಳಿದ್ದಾರೆ ಅಂದರೆ, ನಾನು ನಿಮ್ಮನ್ನು ಶಾಶ್ವತವಾದ ಪ್ರೇಮದಿಂದ ಸೆಳೆದುಕೊಂಡಿದ್ದೇನೆ, ನಾನು ನಿಮ್ಮನ್ನು ಎಂದಿಗೂ ಕೂಡ ಕೈ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಒಂದೇ ಒಂದು ವಚನದಲ್ಲಿ ಹಾಗೆ ಬರೆಯಲ್ಪಟ್ಟರೆ ಈ ಕೆಳಗಿನ ವಚನಕ್ಕೆ ಬಂದಾಗ ಯೇಸು ಸ್ವಾಮಿ ಬಂದುಬಿಟ್ರು. ಗಮನಿಸಿರಲ್ಲಿ 14 ಸಂಭವಿಸಿದ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡ್ತಾಯಿದ್ರು. ಇಬ್ಬರು ವ್ಯಕ್ತಿಗಳು ಯಾವ ಥರದ ಸಂಭಾಷಣೆ ಮಾಡ್ತಾಯಿದ್ರೋ ಗೊತ್ತಿಲ್ಲ. ಒಬ್ರಿಗೊಬ್ಬರು ನನ್ನ ನಿರೀಕ್ಷೆ ಹೀಗಿತ್ತು, ನಾನು ಯೇಸುವನ್ನು ನಂಬಿದ ಮೇಲೆ ಈ ಥರ ಒಂದು ಬಂಗ್ಲೆ ತಗೊಳ್ಬೇಕಂತ ಇದ್ದೆ, ಈ ಥರ ಒಂದು ಕಾರ್ ತಗೊಳ್ಬೇಕಂತ ಇದ್ದೆ, ಈ ಥರ ಒಂದು ಮನೆ ಕಟ್ಟಬೇಕಂತ ಇದ್ದೆ, ಇಂಥ ಹುಡುಗಿಯನ್ನು ಈ ಥರದಲ್ಲಿ ಈ ಹಾಲ್ನಲ್ಲಿ ಈ ಥರ ಮದುವೆ ಆಗಬೇಕಂತ ಇದ್ದೆ. ಈಗ ಯಾವುದೂ ಇಲ್ಲ. ಅವು ನಿಜವಾಗಿ ವಾಕ್ಯದ ಸಂಭಾಷಣೆ ಇಲ್ಲ ಅಲ್ಲಿ. ಯೇಸು ಸ್ವಾಮಿಯನ್ನು ನಂಬಿಕೊಂಡು ಬಂದು ಹಿಂದೆ ಹೋದವರು, ಅವರು ಹಿಂದೆ ಹೋದಂಥ ಇಬ್ಬರು ವ್ಯಕ್ತಿಗಳು ಒಟ್ಟಾದರೆ ಉಂಟಲ್ಲ, ಅವ್ರು ಬಹಳ ಘೋರರಾಗ್ತಾರೆ. ಗೊತ್ತಾ ನಿಮಗೆ? ಒಳ್ಳೆದಾಯ್ತು ಆ ಚರ್ಚೆ ಬಿಟ್ಟದ್ದು ನೀನು ಅಂತಾರೆ. ನಾನು ಕೂಡ ಹೋಗ್ತಾ ಇದ್ದೆ, ನಾನು ಬಿಟ್ಟಿದ್ದೇನೆ. ನಾನು ಒಬ್ಬ ಮನುಷ್ಯನಿಗೆ ಸುವಾರ್ತೆ ಹೇಳಿದೆ. ಯಾವ ಥರದಲ್ಲಿ ಸುವಾರ್ತೆ ಆಯಿತು ಅಂದರೆ, ಆ ಮನುಷ್ಯರು ಬೈಕ್ನಲ್ಲಿ ಹಿಂದ್ಗಡೆ ಬರುವಾಗ ಸ್ವಲ್ಪ ಕುಡಿತಾ ಇದ್ದರು. ಅವರಿಗೆ ಚೈನ್ ಸಿಕ್ಕಿಕೊಂಡು ಈ ಪಾದ ಹೀಗೆ ಓಪನ್ ಆಯಿತು. ಓಪನ್ ಆಗಿ ಪ್ರಜ್ಞೆ ತಪ್ಪಿ ಅವರು ಬಿದ್ದರು. ಅದು ರಾತ್ರಿ ಆಗಿತ್ತು. ಅವ್ರನ್ನ ಕರ್ಕೊಂಡು ಬಂದರು. ಅವ್ರಿಗೆ ಅವಾಗ ನಾವು ಮೊದಲಿದ್ದದ್ದು ನಮ್ಮ ಮಟ್ಟಾರೆಂಬ ಊರಲ್ಲಿ, ಅಲ್ಲಿರುವಾಗ ಅವ್ರನ್ನ ಕರ್ಕೊಂಡು ಬಂದ ನಮ್ಮನೆ ಫಸ್ಟ್ ಸಿಗ್ತದೆ. ಆಗ ನನ್ನನ್ನು ಎಬ್ಬಿಸಿದ. ನಾನು ಹೋದೆ ರಾತ್ರಿ. ಅವನು ಏರಲಿಕ್ಕೆಲ್ಲ ಆಗ್ತಾ ಇರಲಿಲ್ಲ. ನಾನು ಹೋಗಿ ಅವನಿಗೆ ಪ್ರೇಯರ್ ಮಾಡಿದೆ. ಪ್ರಾರ್ಥನೆ ಮಾಡಿದ್ಗಳು ಎದ್ದು ನಿಂತ. ಅವನಿಗೆ ಏನಾಯಿತೋ ಗೊತ್ತಿಲ್ಲ. ಮರುದಿನ ಅವನಿಗೆ ಹೋಗಿ ಯೇಸು ಕ್ರಿಸ್ತನ ಬಗ್ಗೆ ಹೇಳುವಾಗ ಅವನು 3-4 ತಿಂಗಳು ಯೇಸು ಸ್ವಾಮಿ ನಂಬಿ ಹಾಗೆ ನಮ್ಮ ಒಡನಾಟದಲ್ಲಿದ್ದ. ಒಂದು ದಿನ ಅವನ ಹಳೆಯ ಫ್ರೆಂಡ್ಸ್ ಬಾಂಬೆಯಲ್ಲಿದ್ದಾಗ ಅವನು ಬಂದ, ಕ್ವಾಟ್ರಿನೊಂದಿಗೆ ಬಂದಿದ್ದ. ಅವನು ಬರುವಾಗ ಹೇಗೆ ಬಂದಿದ್ದಾನೆ? ಎಣ್ಣೆ ಬಾಟ್ಲಿ ಇಟ್ಕೊಂಡೇ ಬಂದಿದ್ದಾನೆ. ಬಂದಾಗ ಹೇಳ್ತಾನೆ, ಅವನ ತಮ್ಮ ಬಿಲಿವರ್ ಈಗಲೂ ಇದ್ದಾನೆ. ನಾನು ಸುವಾರ್ತೆ ಹೇಳಿದೆ, ತಮ್ಮನೂ ಬಿಲಿವರ್, ಅವನು ಈಗ ಹೇಳಿದ್ದಾನೆ. ಅವನು ಬಂದು ಹೇಳ್ತಾನೆ, ನಾನು ಸುಮಾರು ವರ್ಷಗಳು ನಂಬಿದ್ದೇನೆ, ಈ ಕುಡಿಯುವುದರಲ್ಲಿ ಇದರಲ್ಲಿ ತಪ್ಪಿಲ್ಲ. ಅಲ್ಲಿ ಕೂಡ ಸುಮಾರು ಜನ ಕುಡಿತಾರೆ. ಆವತ್ತಿಂದ ಕುಡಿದವನು ಭ್ರಷ್ಟನಾದ, ಮತ್ತೆ ಅವನ ನಂಬಿಕೆಗೆ ಬರಲಿಲ್ಲ. ಹಾಗೆ ಈ ಸಂಭಾಷಣೆಗಳು ಏನಿತ್ತೆ ಗೊತ್ತಿಲ್ಲ. ನಿರೀಕ್ಷೆ ಕಳೆಕೊಂಡವರ ಸಂಭಾಷಣೆ ಹೇಗಿರ್ತದೆ? ಕರೆಕ್ಟಲ್ಲ? ನಿರೀಕ್ಷೆ ಕಳ್ಕೊಂಡದ್ದು ಕರೆಕ್ಟಾ? ಸರಿಯಲ್ಲ? ವಚನ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ ಅಲ್ಲ? ನಿರೀಕ್ಷೆ ಕಳ್ಕೊಂಡಿದ್ದಾರೆ. ಅವರು ಸಂಭಾವಿಸ್ತಿದ್ರು. ಅವರು 15ನೇ ವಚನ, ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದನು. ನಮ್ಮ ದೇವರು ಕೈ ಬಿಡುವುದಿಲ್ಲ, ನಮ್ಮ ದೇವರು ತಳ್ಳಿ ಬಿಡುವುದಿಲ್ಲ. ನಮ್ಮ ದೇವರು ತಮ್ಮ ಹತ್ತಿರಕ್ಕೆ ಬಂದರು ಯಾರನ್ನು ಕೂಡ ಎಸೆದು ಬಿಡುವವನಲ್ಲ, ಕೈ ಬಿಡುವವನಲ್ಲ. ನಾವು ಯೋಹಾನ ಸುವಾರ್ತೆ ಓದುವಾಗ ಒಬ್ಬ ಕುರುಡನಿಗೆ ಕಣ್ಣು ಬರ್ತದೆ. ಆ ಕಣ್ಣು ಯಾಕೆ ಬಂತು? ಎಲ್ಲ ಚರ್ಚೆ, ವಾದ ವಿವಾದಗಳು, ಕೋರ್ಟ್ ಕೇಸ್ಗಳೆಲ್ಲ ನಡೀತದೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ. ಕೊನೆಗೆ ಬಹಿಷ್ಕಾರ ಹಾಕಿ ಅವನು ಹೊರಗೆ ಹಾಕ್ತಾರೆ. ಮೇಲಿನ ವಚನದಲ್ಲಿ ಬಹಿಷ್ಕಾರ ಹಾಕಿದ್ದು ಗೊತ್ತಾಗಲಿ, ಕೆಳಗಿನ ವಚನ ಹೇಳ್ತದೆ ಏಸು ಅವನ ಹತ್ತಿರ ಬಂದನು. ಯಾವುದು ವಚನ? ಓದಿಕೊಳ್ಳೋಣ ಒಂಚೂರು. ಯೋಹಾನ ಸುವಾರ್ತೆ ಯಾವುದು ವಚನ? ಸುಂದರವಾದಂಥ ವಚನ. 9ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ. ಹಾಂ, 9ನೇ ಅಧ್ಯಾಯ 9ನೇ ಅಧ್ಯಾಯ ವಚನ 34. ಯೋಹಾನ ಸುವಾರ್ತೆ 9ನೇ ಅಧ್ಯಾಯ ವಚನ 34. ಈ ಮಾತಿಗೆ ಅವರು ನೀನು ಕೇವಲ ಪಾಪದಲ್ಲಿ ಹುಟ್ಟಿದ ನಮಗೆ ಉಪದೇಶ ಮಾಡ್ತೀಯೆಂದು ಹೇಳಿ ಅವನನ್ನು ಹೊರಗೆ ಹಾಕಿದರು. ವಚನ 35. ಅವನನ್ನು ಹೊರಗೆ ಹಾಕಿದರೆಂದು ಯೇಸು ಕೇಳಿ ಅವನನ್ನು ಕಂಡುಕೊಂಡು ನೀನು ಮನುಷ್ಯ ಕುಮಾರನನ್ನು ನಂಬುತ್ತೀಯಾ? ನಾನು ಹೇಳುವಂಥ ಅರ್ಥ ಆಗ್ತದೆ ನಿಮಗೆ ಏನು ಉದ್ದೇಶದಲ್ಲಿ ಮಾತಾಡ್ತಾನೆ ಎಂಬುದಾಗಿ. ತಂದೆ ತಾಯಿಗಳು ಇನ್ನೊಂದು ತಂದೆ ತಾಯಿಗಳನ್ನ ಕರೆದ್ರು. ಅವರು ಕೂಡ ಸ್ವಲ್ಪ ಹೆದರಿದ್ರು ಕಾನೂನಿಗೆ. ಅವರಿಗೆ ಸರಿಯಾಗಿ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಆಗ ಇವನೇ ಅದಕ್ಕೆ ಉತ್ತರದೆಲ್ಲ ಕೊಟ್ಟನು. ಅದು ಕೂಡ ಅವನಿಗೆ ಬಹಿಷ್ಕಾರ ಹಾಕಿದರು. ಯೇಸು ಸ್ವಾಮಿ ಬಂದರು. ನಾವು ಕೆಲವು ಸರ್ತಿ ಅನಿಸ್ಕೊಳ್ತೇವೆ,
ನಮ್ಮನ್ನೆಲ್ಲರೂ ಕೈ ಬಿಟ್ಟರು, ನಮಗೀಗ ಯಾರೂ ಇಲ್ಲ, ನಮ್ಮನ್ನು ನೋಡಿಕೊಳ್ಳುವವರು, ನಮಗೆ ಸಾಕುವವರು, ನಮಗೆ ಬೇಕಾದನ್ನು ಕೊಡುವವರು ಯಾರೂ ಇಲ್ಲ ಅಂದ್ಕೊಳ್ತೇವೆ. ನಮ್ಮ ಸ್ವಾಮಿ ಮಾತು ಕೊಟ್ಟ ಮೇಲೆ ತಪ್ಪುವ ಸ್ವಾಮಿ ಅಲ್ಲ. ನಾವು ಆತನ ಮುಂದೆ ಎಷ್ಟೋ ಸರ್ತಿ ಮಾತು ಕೊಟ್ಟು ತಪ್ತೇವೆ, ಒಪ್ತೀರಾ? ದೇವರ ಪ್ರಸನ್ನತೆಯಲ್ಲಿ ನಾವು ದೇವರೊಂದಿಗೆ, ಸ್ವಾಮಿ ಇವತ್ತಿನಿಂದ ನಾನು ದಿನಾ ಬೆಳಿಗ್ಗೆ ಎದ್ದು 5 ಅಧ್ಯಾಯ ಬೈಬಲ್ ಓದ್ತೇನೆ ಸ್ವಾಮಿ, ನಾನು ನಿನ್ನನ್ನು ಕೀರ್ತಿಸುತ್ತಾ ಆರಾಧಿಸ್ತಾ ಸಮಯವನ್ನು ಕಳೆಯುತ್ತೇನೆ ಸ್ವಾಮಿ. ಎಷ್ಟು ಜನ ಪ್ರಮಾಣ ಮಾಡಿದಿರಿ ಹೀಗೆ? ವಿಶ್ವಾಸಿಗಳಾಗಿ, ಸೇವಕರುಗಳಾಗಿ ಎಷ್ಟೋ ಸರ್ತಿ ನಾವು ತಪ್ಪಿದ್ದೇವೆ, 2 ಮಾತುಳ್ಳವರಾಗಿದ್ದೇವೆ, ದೇವರೊಂದಿಗೆ ಆ ಪ್ರಸನ್ನತೆಯಲ್ಲಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮುರಿದಿದ್ದೇವೆ. ಆದರೆ ನಮ್ಮ ಸ್ವಾಮಿ ನಮ್ಮೊಂದಿಗೆ ಮಾಡಿರುವಂಥ ಒಡಂಬಡಿಕೆಯನ್ನು ಎಂದಿಗೂ ಕೂಡ ಮುರಿಯುವುದಿಲ್ಲ. ಆತನು ಎದ್ದು ಬಂದು ಹೇಳ್ತಾನೆ, ನಾನು ಯುಗದ ಸಮಾಪ್ತಿವರೆಗೂ ಕೂಡ ನಿಮ್ಮ ಸಂಗಡ ಇದ್ದೇನೆ. ಯಾವುದೇ ಸನ್ನಿವೇಶವು ನಮ್ಮ ಜೀವನದಲ್ಲಿ ಹಾದು ಹೋದರೂ ಕೂಡ ಆ ಸನ್ನಿವೇಶದಲ್ಲಿ ಸ್ವಾಮಿ ಇರ್ತಾರೆ. ನಮ್ಮ ವಿಶ್ವಾಸಿ ಜೀವನಕ್ಕೆ ಯಾವುದು ಕೂಡ ಪರ್ಮನೆಂಟ್ ಆಗಿ ಬರುವುದಿಲ್ಲ. ಸತ್ಯವೇದದಲ್ಲಿ ನಾವು ಗಮನವಿಟ್ಟು ಓದಿದಾಗ ಎಲ್ಲ ಸನ್ನಿವೇಶಗಳು ಹಾದು ಹೋಗುವುದಕ್ಕಾಗಿ ಬಂದಿವೆ ಅಂತ ಓದ್ತೇವೆ ನಾವು. ಅಂದರೆ ಹಾಗೆ ಒಂದು ಬೈಪಾಸ್ ಆಗಿ ಅದು ಹೋಗ್ತದೆ. ಆದರೆ ನಾವು ಬೈಪಾಸಲ್ಲೇ ನಾವು ಈ ಕಡೆ ಹೋಗಲಿಕ್ಕೆ ದಾರಿ ನೋಡ್ತಾ ಇರ್ತೇವೆ, ಅದರಿಂದ ನಾವು ಪಾಸ್ ಆಗ್ತಾ ಇಲ್ಲ. ಯೆಹೋಶುವನ ಬಗ್ಗೆ ನಾವು ಗಮನಿಸಿದರೆ, ಮೋಶೆ ಸತ್ತ ಮೇಲೆ ಯೆಹೋಶುವನಿಗೆ ದೊಡ್ಡ ಚಿಂತೆ ಆಯಿತು. ಚಿಂತೆಯ ಹಿಂದಲೇ ಅವನು ದೇವರ ಹತ್ರ ಪ್ರಾರ್ಥಿಸ್ತಿರ್ಬೋದು, ಸ್ವಾಮಿ ಮೋಶೆ ಸತ್ತು ಹೋದ, ಈ ಜನರ ಗತಿ ಏನು? ಇವರು ಒಳ್ಳೆ ಜನರಲ್ಲ, ಬಹಳ ಕ್ರೂರಿಗಳು ಇವರು, ಎಷ್ಟೂ ದೇವರ ಬಗ್ಗೆ ಹೇಳಿದ್ರು ಅರ್ಥ ಆಗದಂಥ ಜನರು, ಇವ್ರ ಬಗ್ಗೆ ಏನು ಸ್ವಾಮಿ? ಮೋಶೆ ಸತ್ನಲ್ಲ, ಮೋಶೆ ಸತ್ತದ ಯೆಹೋಶುವನಿಗೆ ಬಹಳ ದುಃಖ ಇತ್ತು, ಅದು ಬಹಳ ವೇದನೆ ಪಟ್ಟಿದ್ದಾನೆ. ಸ್ವಾಮಿ ಬರ್ತಾರೆ. ಈಗ ಸ್ವಾಮಿ ಬಂದು ಕೂಡ ಏನು ಹೇಳ್ತಾರೆ? ಮೋಶೆ ಸತ್ತಿಲ್ಲ ಅಂತ ಹೇಳ್ತಾರ? ವಚನ ಪ್ರಾರಂಭ ಆಗಲಿ ಹೇಳ್ತಾರೆ, ಮೋಶೆ ಸತ್ತನು. ನಾನು ಯಾಕೆ ಹೇಳ್ತೇನೆ ಅಂದರೆ, ಸ್ವಾಮಿಯನ್ನು ಯಾವ ಕ್ಷೇತ್ರದಲ್ಲಿ ನೀವು ಹುಡುಕುತ್ತೀಯೋ ಅದೇ ಕ್ಷೇತ್ರ ನಿನಗೆ ಸಿಗ್ತಾನೆ. ಹುಡುಕಿರಿ ಸಿಕ್ಕುವುದು, ಹುಡುಕುವ ಕೆಲವು ಜನರಿಗೆ ಮಾತ್ರ ಸಿಗುತ್ತೇನೆ ಅಂತ ಸತ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರತಿಯೊಬ್ಬರಿಗೂ, ಕೆಲವು ಜನರಿಗೆ ಅಲ್ವಾ? ಹುಡುಕುವ ಪ್ರತಿಯೊಬ್ಬರಿಗೂ ಕೂಡ ಆತನು ಸಿಗ್ತಾನೆ. ಗಿದ್ಯೋನನು ಕೂಡ ದೇವರನ್ನು ಹುಡುಕಿದ. ಯಾವ ಪರಿಸ್ಥಿತಿಗಳಲ್ಲಿ ಹುಡುಕಿದ್ದಾನೆ? ಸುಖ, ಸಂತೋಷ, ಸಮಾಧಾನ ಇದ್ದಾಗ ಹುಡುಕಿದ್ನ. ಮತ್ತು ಯಾವಾಗ? ಆ ಕಡೆಯಿಂದ ಶತ್ರುಗಳು ಬರ್ತಾ ಇರುವಾಗ, ಊಟಕ್ಕೆ ಗತಿ ಇಲ್ಲದಿರುವಾಗ, ಏನೇನೋ ಪರಿಸ್ಥಿತಿ ಯಾದಾಗಿರ್ತದೆ, ತಾನು ನಾಶವಾಗುವಂಥ ಪರಿಸ್ಥಿತಿ ಬಂದಾಗ ಅವನು ಹುಡುಕಿದ್ದಾನೆ. ಹೇಗೆ ಹುಡುಕಿದ್ದಾನೆ ಗೊತ್ತಾ? ನಾನು ಆಲೋಚಿಸ್ತಾ ಇದ್ದೆ, ನಾವು ಮೊದಲೆಲ್ಲ ವಾಕ್ಯ ಕೇಳುವಾಗ ಆ ವಚನ ತುಂಬ ಜನ ಹೇಳಿ ಪ್ರಾರ್ಥಿಸುವಂಥದ್ದು, ಪರಾಕ್ರಮಶಾಲಿ, ನೀನು ಪರಾಕ್ರಮಶಾಲಿ ಆಗ್ತಿ, ಪರಾಕ್ರಮಶಾಲಿ ಆಗ್ತಿ. ನನಗೆ ಆಲೋಚನೆ ಆಗೋದು, ನಾನು ಯಾಕೆ ದಿನದಿಂದ ದಿನಕ್ಕೆ ಬಲಹೀನಾಗಿ ಹೋಗ್ತೇನೆ, ಯಾಕೆ ಪರಾಕ್ರಮ ಆಗ್ತಾ ಇಲ್ಲ? ಮತ್ತೆ ಗೊತ್ತಾಯಿತು, ಗಿದ್ಯೋನನು ಅವನ ಪಿತೃಗಳ ಮೂಲಕ ಪರಾಕ್ರಮಶಾಲಿಯವನಾದ ಸಂಗತಿಯನ್ನು ಕೇಳಿದ್ದಾರೆ. ಏನು ಕೇಳಿದ್ದಾನೆ? ನಮ್ಮ ದೇವರು ಪರಾಕ್ರಮಶಾಲಿ, ಕೆಂಪು ಸಮುದ್ರನ ವಿಭಾಗ ಮಾಡಿ ನಮ್ಮ ಜನರನ್ನು ಈ ಕಡೆ ನಡೆಸಿದವನು, ಯೋರ್ದಾನ್ ಹೊಳೆಯನ್ನು ದಾಟಿಸಿದಂಥ ನಮ್ಮ ದೇವರು. ಇದನ್ನೆಲ್ಲ ಕೇಳಿದ್ದಾನೆ. ಆದರೆ ಗಿದ್ಯೋನು ನೋಡಲಿಲ್ಲ, ಗಿದ್ಯೋನಿಗೆ ದೇವರ ಪರಿಚಯ ಇಲ್ಲ. ಆದರೆ ಅವನು ಕೇಳಿದ್ದಾನೆ. ಒಂದು ದಿನ ಅವನು ಪ್ರಾರಂಭಿಸ್ತಾನೆ, ಅಂಥ ಪರಾಕ್ರಮಶಾಲಿಯಾದ ದೇವರು ಈಗ ಎಲ್ಲಿ? ನಿಜವಾಗಿ ಆತನು ಪರಾಕ್ರಮಶಾಲಿಯೇ ಆಗಿದ್ದರೆ ಈಗ ಆತನು ಎಲ್ಲಿ? ಅವನು ಗುಣಗುಟ್ಟಿದ್ದಲ್ಲ, ಅವನು ದ್ವೇಷದಿಂದ ಹೇಳಿರುವಂಥದ್ದಲ್ಲ, ಅವನು ಹುಡುಕಿರುವಂಥದ್ದನ್ನು. ಯಾರನ್ನು ಹುಡುಕಿದ್ದಾನೆ? ಬಲಹೀನತೆಯಲ್ಲಿ, ಕೊರತೆಯಲ್ಲಿ ಬಲಹೀನನಾಗಿ ಒಬ್ಬ ಪರಾಕ್ರಮಿಯನ್ನು ಆತನು ಹುಡುಕಿದ್ದಾನೆ. ಈಗ ಆತನಿಗೆ ಪರಾಕ್ರಮವಾದ ಶಾಲಿ ಸಿಕ್ಕಿದಾನೆ. ಬಂದು ಹೇಳ್ತಾನೆ, ಪರಾಕ್ರಮಶಾಲಿಯೇ. ನಾವೆನಿಸಿದ್ದು ಗಿದ್ಯೋನಿನೇ ಪರಾಕ್ರಮಶಾಲಿ ಅಲ್ಲ. ಯೋಹಾನ ಸುವಾರ್ತೆ ಓದುವಾಗ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದಾದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ನಾವು ಆಗ ಒಂದು ಹಾಡಿದ್ದೇವಲ್ಲ, ನಾನು ನಿನ್ನಲ್ಲಿಯೇ, ನೀನು ನನ್ನಲ್ಲಿ. ಎಷ್ಟು ಸುಂದರವಾದಂಥ ವಚನಗಳದು. ನಾವು ಸ್ವಾಮಿಯಲ್ಲಿದ್ದಾಗ ಸ್ವಾಮಿ ನಮಗೆ ಸಿಗ್ತಾನೆ, ಹುಡುಕಿದಾಗ ನಮಗೆ ಸಿಗ್ತಾನೆ. ಈಗ ಯೇಸು ಸ್ವಾಮಿ
ಕೈ ಬಿಡದಂಥ ದೇವರು ಇಬ್ಬರು ನಿರೀಕ್ಷೆ ಕಳ್ಕೊಂಡು ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಯೆರೂಸಲೇಮಿಂದ 6 ಮೈಲು ದೂರ ಇರುವಂಥ ಒಂದು ಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಹೋಗಿದ್ದಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಅವ್ರು ಹೋಗ್ತಾ ಇದ್ದಾರೆ. ಸ್ವಾಮಿ ಇವರು ಮಾತಾಡ್ತಿರುವಾಗಲೇ ಸ್ವಾಮಿ ಬಂದುಬಿಟ್ರು. ಈ ವಚನ ಉದ್ದಕ್ಕೆ ನಾವು ಗಮನಿಸುವಾಗ ನಮ್ಮ ಜೀವನದಲ್ಲಿಯೂ ಕೂಡ ರೋಗಗಳು, ಬಾಧೆಗಳು, ಕಷ್ಟಗಳು, ಸಮಸ್ಯೆಗಳು ಬಂದಾಗಲೂ ಕೂಡ ನಾವು ನೆನೆಸಿಕೊಳ್ತೇವೆ ನಮ್ಮ ಯೇಸು ಇಲ್ಲ. ನಾವು ನೆನೆಸಿಕೊಳ್ತೇವೆ ನಮ್ಮ ಪ್ರಾರ್ಥನೆಯ ಒಂದು ಫಲ ಈಗ ಇಲ್ಲ. ಏನೇನೋ ಅಂದುಕೊಳ್ತೇವೆ ಇಲ್ವಾ? ಎಷ್ಟೋ ಸರ್ತಿ ಆ ಪರಿಸ್ಥಿತಿಗಳನ್ನು ನೋಡಿ ನಾವು ಸೋತು ಹೋಗ್ತೇವೆ, ಭಯಪಡ್ತೇವೆ. ಆದರೆ ನಮಗೇನು ಗೊತ್ತಾಗಿಲ್ಲ ಅಂದರೆ ಯೇಸು ಸ್ವಾಮಿ ನಮ್ಮೊಟ್ಟಿಗೆ ಇರುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಕಾರಣ ಏನಂದರೆ ಯೇಸು ಸ್ವಾಮಿ ಹೇಳುವ ಪ್ರಕಾರ, ಈ ಒಂದು ಸತ್ಯವೇದದ ಭಾಗದ ಪ್ರಕಾರ ನಮಗೆ ಸತ್ಯವೇದದ ತಿಳುವಳಿಕೆ ಇಲ್ಲ. ಏನು ತಿಳುವಳಿಕೆ ಇದೆ ಅಂದರೆ ಸತ್ಯವೇದವನ್ನು ಮಲಗುವಾಗ ಪಕ್ಕದಲ್ಲಿ ಇಟ್ಟುಕೊಳ್ಳು ಮಲಗಬೇಕಂತ ತಿಳುವಳಿಕೆ ಇದೆ. ಸತ್ಯದ ವೇದದಲ್ಲಿರುವಂಥ ದೇವರ ಮಾತುಗಳನ್ನು ಹುಡುಕಬೇಕಂತ ತಿಳುವಳಿಕೆ ಇಲ್ಲ. ಸ್ವಾಮಿ ಹೇಳಿದಾನೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಟ ಮಾತಿನಿಂದಲೇ ಬದುಕುವನೆಂಬುದಾಗಿ ಯೇಸು ಸೈತನಿಗೆ ಹೇಳಿಬಿಟ್ಟ. ಅಷ್ಟಕ್ಕೆ ಮುಗಿಯಿತು. ನಮಗೆ ಅದಕ್ಕೆ ಯಾವ ಸಂಬಂಧನೇ ಇಲ್ಲ. ಇತ್ತೀಚೆಗೆ ನನ್ನ ಜೀವನದಲ್ಲಿ ಕೆಲವು ಅನಾರೋಗ್ಯಗಳು ಹಾದು ಹೋಯಿತು. ಕೆಲವು ವಿಷಯಗಳಲ್ಲಿ ನಿರೀಕ್ಷೆ ಕಳ್ಕೊಳ್ಳೋದು. ಒಂದು ಸೈಡಲ್ಲಿ ದೇವರು ಕಾರ್ಯ ಮಾಡ್ತಾನೆ ಅಂತ ನಂಬ್ತೇವೆ, ನಿರೀಕ್ಷೆ ನಿಜವಾಗಿರಲ್ಲ. ಆ ವೇದನೆಗಳ ದಾಟಿ ಹೋಗುವಾಗ ನಿರೀಕ್ಷೆ ಹೋಗಿರ್ತದೆ. ಒಂದು ಸೈಡಲ್ಲಿ ಜನ ಬಂದು ಹೇಳುವಾಗ ಆಯ್ತೇವೆ ಅಂತ ಅನಿಸ್ತದೆ, ಆದರೆ ಸ್ವಲ್ಪವೂ ಕೂಡ ನಮಗೆ ಅದು ಗೊತ್ತಾಗೋದಿಲ್ಲ. ಆದ ನಂತರ ಗೊತ್ತಾಗತ್ತೆ ಸ್ವಾಮಿ ಇದ್ದದ್ದು ನಿಜ ಎಂಬುದಾಗಿ. ಹಾಗೆ ಅದನ್ನೆಲ್ಲ ಹಾದು ಹೋಗ್ತಾ ಇರುವಾಗ ಸ್ವಾಮಿಯ ಒಂದು ಸ್ಪರ್ಶಗಳು, ಅವರ ಒಂದು ಮಾತುಗಳು ಯಾವ ಸಂದರ್ಭಕ್ಕೆ ಹೇಗೆ ನೆರವೇರ್ತದೆ, ಕಾರ್ಯ ಮಾಡುತ್ತದೆ ಎಂಬುದಾಗಿ ಗೊತ್ತಾಯಿತು. ನಾವು ಎಷ್ಟೋ ಜನರು ಎಷ್ಟೋ ವಾಕ್ಯ ನುಡಿದು ವಾರಿಕೆ ಮಾಡ್ತೇವೆ, ಅದು ಮಾಡ್ತೀವಿ, ಕೆಲವು ಸತ್ಯ ಅದು ಆಗೋದೇ ಇಲ್ಲ ಅಲ್ಲ. ಮರುಭೂಮಿ ಮೇಲೆ ಬೀಜ ಬಿತ್ತಿದ ಹಾಗೆ ಫಲನೂ ಬರಲ್ಲ, ಫಲ ಬರೋದು ಬಿಡಿ ಚಿಗುರುವುದೂ ಇಲ್ಲ, ಜೀವ ಆಗೋದು ಕೂಡ ಇಲ್ಲ. ಹೀಗೆಲ್ಲ ನೀವು ಟೆಸ್ಟ್ ಮಾಡಿದ್ರೆ ದೇವರ ವಾಕ್ಯ, ನಾನಂತೂ ಮಾಡ್ತಾ ಇರ್ತೇನೆ. ಅದು ಚಿಗುರಿಲ್ಲ ಅಂದರೆ ಮತ್ತೆ ಅದನ್ನು ಸ್ವಲ್ಪ ಹೋಗ್ತೇನೆ, ಮತ್ತೆ ತೆಗಿತೇನೆ, ಅದು ಬೀಜ ಸರಿ ಇದೆ ಇಲ್ಲೋ ಅಂತ ನೋಡ್ತೇನೆ. ಅವಾಗ ಗೊತ್ತಾಗ್ತದೆ ಸ್ವಾಮಿ ಹೇಳ್ತಾರೆ ಎಲ್ಲಿ ಬಿತ್ತಬೇಕು, ಹೇಗೆ ಬಿತ್ತಬೇಕಂತ. ನಾವು ಏನು ಮಾಡ್ತೇವೆ ಅಂದರೆ ಕಾಣಿಕೆ ಕೊಡೋದನ್ನು ಬಿತ್ತುದಂತ ಹೇಳಿ ಅದಕ್ಕೆ ಟ್ಯಾಲಿ ಮಾಡಿ ಅದನ್ನೇ ಒಂದು ಮಾತಾಡ್ತೇವೆ. ವಾಕ್ಯಗಳು ನಮ್ಮ ಹೃದಯದಲ್ಲಿ ಫಲ ಕೊಡಬೇಕು. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ಅದು ಸಮೃದ್ಧಿಯಾಗಿ ಫಲ ಕೊಟ್ಟು ಅದು ಲೋಕದಲ್ಲಿ ಕೂಡ ಪ್ರಜ್ವಲಿಸಬೇಕು. ಆ ರೀತಿಯಾದ ಫಲ ಕೊಡಬೇಕು. ಅದಕ್ಕೆ ನಾವು ಇಲ್ಲಿ ಸ್ವಾಮಿಯನ್ನು ಹುಡುಕಬೇಕು. ಇವರು ಸಂಭಾಷಣೆ ಮಾಡ್ತಾಯಿದ್ರೆ ಸ್ವಾಮಿ ಬಂದಿದ್ದಾರೆ, ಸ್ವಾಮಿಯೊಟ್ಟಿಗೆ ಅವರು ಮಾತಾಡ್ತಾರೆ. ಏನು ಹೇಳ್ತಾರೆ? ಅವರು ಸಂಭಾಷಣೆ ಚರ್ಚಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದ, ಜೊತೆಯಲ್ಲಿ ಅವರು ಹೋದರು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರು ಕಣ್ಣು ಕಟ್ಟಿದ ಹಾಗಾಯಿತು. ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗೋ ಈ ಸಂಗತಿಗಳು ಏನು? ಸತ್ಯವೇದದಲ್ಲಿ ಓದ್ತೇವೆ ನಾವು, ಯೇಸು ಸ್ವಾಮಿ ಸೇವೆ ಮಾಡುತ್ತ ದಿನಗಳಲ್ಲಿ ಯಾರು ಆತನ ಬಳಿಗೆ ಬಂದರೂ ಕೂಡ ಯಾವ ವಿಷಯದಲ್ಲಿ ಕೂಡ ಯಾರ ವಿಷಯದಲ್ಲಿ ಅವನಿಗೆ ಏನೂ ಹೇಳಬೇಕಾದ ಅಗತ್ಯ ಇಲ್ಲ. ಸ್ವಾಮಿಗೆಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು. ಆದರೆ ಇಲ್ಲಿ ಸ್ವಾಮಿ ಕೇಳ್ತಾರೆ, ನೀವೇನು ಮಾಡ್ತಾ ಇದ್ದೀರಿ, ಏನು ಮಾತಾಡ್ತಾ ಇದ್ದೀರಿ, ಯಾವ ವಿಷಯ ಏನಾಯಿತು? ಅದುವೇ ನಾವು ಮಾಡಬೇಕಾದಂಥ ಪ್ರಾರ್ಥನೆ. ಏಕೆ ಸ್ವಾಮಿ ಅದು ನಾವು ಸ್ವಾಮಿಯೊಟ್ಟಿಗೆ ಹೇಳಬೇಕು, ಸ್ವಾಮಿ ನಾನು ಇಂಥ ದಾರಿಯಲ್ಲಿ ಹೋಗ್ತಾ ಇದ್ದೇನೆ, ನಾನು ಈ ದಾರಿಯಲ್ಲಿ ಹೋಗ್ತಾ ಇದ್ದೇನೆ, ನನಗೆ ಹೀಗೆ ಆಗಿದೆ ಅಂತ ನಾವು ಹೇಳಬೇಕು. ಇದು ಅಪನಂಬಿಕೆ ಅಲ್ಲ, ಇದು ದೇವರ ಮುಂದೆ ಯಥಾರ್ಥವಾಗಿ ಸಮರ್ಪಿಸುವಂಥ ಒಂದು ಯಜ್ಞ. ಮುರಿದ ಹೃದಯವೇ, ಕಟ್ಟಿದ ಹೃದಯ ಅಲ್ಲ. ಯಾವುದೇ ವಾಕ್ಯದಲ್ಲಿ ಕಟ್ಟಿದ ಹೃದಯ ಅಲ್ಲ, ದೇವರ ಸ್ಥಾನದಲ್ಲಿ ಮುರಿದ ಹೃದಯವನ್ನು ನಾವು ಸಮರ್ಪಿಸಬೇಕು. ಸ್ವಾಮಿ ಕೇಳ್ತಾನೆ, ಏನು ಮಾತಾಡ್ತಿದ್ರಿ, ಏನಾಯಿತು, ಏನು ವಿಷಯ, ಏನೆಲ್ಲ ಆಯಿತು? ಅವರು ಹೇಳ್ತಾರೆ, ಅವರಲ್ಲಿ ಕ್ಲೆಯೋಪನೆಂಬವನು ಆತನು ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರೂ ಈ ದಿನಗಳಲ್ಲಿ ಅವರೊಂದಿಗೆ ಈ ದಿವಸಗಳಲ್ಲಿ ಅದರೊಂದಿಗೆ ನಡೆದಿರುವ ಸಂಗತಿಯಲ್ಲಿ ಗೊತ್ತಿರಲ್ಲ ಹಾಗೆ ನಿನಗೆ ಮಾತ್ರ ಗೊತ್ತಿಲ್ಲವಾ? ಯಾರಿಗೆ ಹೇಳ್ತಾರೆ? ತಮ್ಮನ್ನು ಉಂಟು ಮಾಡಿದಂಥ ಸರ್ವಶಕ್ತನು ಅವರ ಮಧ್ಯದಲ್ಲಿ ಪ್ರತ್ಯಕ್ಷನಾದರೂ ಕೂಡ ಅವರ ಆತನ ಪರಿಚಯವಿಲ್ಲದೆ ಅವರು ಹೇಳ್ತಾರೆ, ಇಡೀ ಯೆರೂಸಲೇಮಿಗೆ ಗೊತ್ತಿದೆ, ಅಷ್ಟಲ್ಲದೆ ಜಗತ್ತಿಗೆಲ್ಲ ಗೊತ್ತಿದೆ, ನಿನಗೆ ಮಾತ್ರ ಇದು ಗೊತ್ತಿಲ್ಲವಾ? ನಾವು ಏನಂತೇವೆ ಗೊತ್ತಾ ನಮ್ಮ ಜೀವನಗಳಲ್ಲಿ? ಅವರೂ ಬಂದು ಪ್ರಾರ್ಥನೆ ಮಾಡಿದರು, ಇವರೂ ಬಂದು ಪ್ರಾರ್ಥನೆ ಮಾಡಿದರು, ಆ ಅಯ್ಯನೂ ಬಂದರು, ಈ ಅಯ್ಯರೂ ಬಂದರು, ಅವರೂ ಬಂದರು, ನಮಗೆ ಕೂಡ ಏನೂ ಆಗಿಲ್ಲ. ನಿಮಗೆ ಗೊತ್ತಿಲ್ಲವಾ? ಕೆಲವು ಅನ್ಯ ಜನ ಏನು ಹೇಳ್ತಾರೆ ಗೊತ್ತಾ? ಪರಮಾತ್ಮನೂ ಕೂಡ ನಮ್ಮ ಕೈ ಬಿಟ್ಟನು, ಕೊನೆಗೆ ಹೇಳುವಂಥದ್ದವರು.
ಇಲ್ಲ, ಆ ಪರಮಾತ್ಮನ ಬಗ್ಗೆ ನಾವು ನಿಮಗೆ ಹೇಳ್ತೇವೆ ಅಂತ ಹೇಳಿದರೆ ಅದು ಬೇಡ. ಆದರೆ ದುಃಖಿಸಿ ಹೇಳ್ತಾರೆ, ಪರಮಾತ್ಮನೂ ನಮ್ಮನ್ನು ಕೈ ಬಿಟ್ಟರು, ಅಲ್ಲಿವರೆಗೆ ಎಲ್ಲವನ್ನು ಕೂಡ ಹೋಗ್ತಾರೆ. ಇವರು ಹೇಳುವಂಥ ಮಾತು ಅದೇ, ಇಂಡೈರೆಕ್ಟ್ ಆಗಿ. ಎಲ್ಲ ಜನರಿಗೆ ಗೊತ್ತಿದೆ ಮಾರೆ, ನಿನ್ಗೆ ಮಾತು ಗೊತ್ತಿಲ್ವಾ? ಈ ಥರ ಎಲ್ಲ ಆಯಿತು. ಏನು ಹೇಳ್ತಾರೆ ಮತ್ತೆ ಅವರು? ಆತನು ಅವರನ್ನು ಯಾವ ಸಂಗತಿಗಳನ್ನು ಕೇಳಿದ? ಅದಕ್ಕೆ ಅವರು, ನಜರೇತಿನವನಾದ ಯೇಸುವಿನ ಸಂಗತಿಗಳು. ಆತನು ದೇವರ ಮುಂದೆಯೂ ಮತ್ತು ಮನುಷ್ಯರ ಮುಂದೆಯೂ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಾಮರ್ಥ್ಯನಾದ ಪ್ರವಾದಿಯಾದನು. ಇಲ್ಲಿ ಒಂದು ಕಲ್ತ್ಕೊಳ್ಳಿಕ್ಕಿದೆ ಸೇವಕರಾದ ನಮಗೆ. ಅವನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಅವನು ಮಾತಿನಲ್ಲಿಯೂ ಕೃತ್ಯದಲ್ಲಿಯೂ ಸಾಮರ್ಥ್ಯನಾದಂಥ ಒಬ್ಬ ಪ್ರವಾದಿಯಾಗಿದ್ದ. ನಮ್ಮ ಜೀವನದಲ್ಲಿ ಕೂಡ ನಾವು ಎಲ್ಲ ಕ್ಷೇತ್ರದಲ್ಲಿ ಕೂಡ ನಾವು ಸಾಮರ್ಥ್ಯರಾಗಿರಬೇಕು. ಕೇವಲ ಫುಲ್ ಫಿಟ್ದ ಮೇಲೆ ಅಲ್ಲ, ಸ್ಟೇಜ್ ಮೇಲೆ ಅಲ್ಲ, ನಮ್ಮೆಲ್ಲ ಜೀವನ ಕ್ಷೇತ್ರದಲ್ಲಿ ಕೂಡ ಹಾಗಿರಬೇಕು. ನನ್ನ ಮುಂದೆ ಕೆಲವರು ಮಾತನಾಡಲಿಕ್ಕೆ ಹೆದರ್ತಾರೆ, ನಾನು ಪಟ್ ಅಂತ ಹೇಳ್ಬಿಡ್ತೇನೆ ಹೇಗೆ ಅಂತ. ಪ್ರಕಾಶ್ ಬಾರ್ ಜೋರು ಮಾರ ಅಂತಾರೆ ಕೆಲವರು. ಇನ್ನು ಕೆಲವರು ಅಂತಾರೆ, ಪ್ರಕಾಶ್ ಅವರು SR ಮನೋರೊಟ್ಟಿಗೆಲ್ಲ ಇರ್ತಾರೆ, ಅದಕ್ಕೆ ಅವ್ರು ಹಾಗೆ ಮಾತಾಡ್ತಾರೆ ಅಂತ ಏನೇನೋ ಅಂತಾರೆ. ನಾನು ಏನೇನೋ ಹೇಳಲ್ಲ, ಸ್ವಾಮಿ ಏನು ಹೇಳಿದ್ದನೋ ಅದು ನನಗೇನು ಅರ್ಥ ಆಗಿದೆ ಅದನ್ನು ಹೇಳ್ತೇನೆ ಅಷ್ಟೇ. ಅಲ್ಲಿ ಈ ರೀತಿಯಾದಂಥ ಸಾಮರ್ಥ್ಯವುಳ್ಳಂಥ ಮನುಷ್ಯನ ಪ್ರವಾದಿಯಾಗಿದ್ದನ್ನು ಹೇಳ್ತಾರೆ. ಆತನನ್ನು ಮಹಾಯಾಜಕರು ನಮ್ಮ ಅಧಿಕಾರಿಗಳು ಮರಣದನಿಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿದರು. ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನ ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಈಗ ನಮಗೆ ನಿರೀಕ್ಷೆ ಇಲ್ಲ ಅಂತ ಹೇಳುವಂಥ ಅರ್ಥ. ಅದು ಅವರು ಅರಿಕೆ ಮಾಡಲಿಲ್ಲ, ಅದನ್ನು ಒಪ್ಪಿಕೊಂಡಿದ್ದಾರೆ. ನಾವು ಕೆಲವು ಸತಿ ಎಷ್ಟೋ ಸರ್ತಿ ಅರಿಕೆ ಮಾಡಲ್ಲ, ಒಪ್ಪಿಕೊಳ್ತೇವೆ ಇಂಡೈರೆಕ್ಟಾಗಿ. ಬೇರೆಯವರೊಟ್ಟಿಗೆ ಜ್ವರ ಇದ್ದರೆ ನಮಗೆ ಜ್ವರ ಇದೆ ಅಂತ ಹೇಳಲ್ಲ, ಟ್ಯಾಬ್ಲೆಟ್ ತಗೊಳ್ತೇವೆ. ಕಡ್ಪಾಡಿಯವರಾದರೆ ಮಂಗಳೂರಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡ್ತೇವೆ. ಇದು ಅಪಾಯ. ನೀನು ನಂಬಿರುವಂಥ ಸ್ವಾಮಿ ಎಂಬುದನ್ನು ಯಥಾರ್ಥವಾಗಿ ಹೋಗು. ಟ್ಯಾಬ್ಲೆಟ್ ತಗೊಂಡ್ರೆ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಸ್ವಾಮಿ, ಅದರಿಂದ ನನ್ನ ಆಶೀರ್ವಾದ ಅಂತ ಹೇಳು. ನಮಗೆ ನಂಬಿಕೆ ಕಡಿಮೆ ಇದೆ ಸ್ವಾಮಿ, ನನಗೆ ನಂಬಿಕೆ ಕಡಿಮೆ ಇದೆ, ನಾನು ಸ್ವಲ್ಪ ಈ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೇನೆ, ನನಗೆ ಸಹಾಯ ಮಾಡಂತ ಕೇಳಿ ನಮ್ಮ ದೇವರು ಸಹಾಯ ಮಾಡ್ತಾನೆ. ಆತನು ನಮ್ಮ ಬಲಹೀನತೆಯಲ್ಲಿ ಆತನ ಬಲವು ನಮಗೆ ಪೂರ್ಣ ಸಾಧಕವಾಗ್ತದೆ. ನಮ್ಮ ಬಲ ಹಿಂಗಟ್ಕೊಂಡ್ರೆ ಸ್ವಾಮಿ ಸ್ವಲ್ಪ ನೋಡ್ತಾ ಇರ್ತಾರೆ. ಕೀರ್ತನೆ ಓದುವಾಗ ವೈರಿಗಳ ಬಗ್ಗೆ ದೇವರು ನಗಾಡಿದನಂತ ಇದೆಯಲ್ಲ, ದಾವಿದ ಪ್ರಾರ್ಥನೆ ಮಾಡುವಾಗ ಯಾಕೆ ನಗಾಡಿದ್ದಾನೆ? ನನ್ನ ಭುಜ, ನನ್ನ ಬಲ ಅಂತ ಅವ್ರು ಹೇಳ್ತಾ ಇದ್ರು. ದಾವಿದ, ನಿನ್ನ ಹೆಸರು ಸ್ವಾಮಿ, ನಿನ್ನ ದಯೆ ಸ್ವಾಮಿ, ನಿನ್ನ ಕನಿಕರ ಸ್ವಾಮಿ ಅಂತ ಹೇಳ್ತಾನೆ ಅಷ್ಟೇ, ಮತ್ತೇನಿರಲಿಲ್ಲ. ಸತ್ಯವೇದಲ್ಲಿರುವಂಥದ್ದು ಅಷ್ಟೇ. ಅವರು ನಿರೀಕ್ಷೆ ಕಳ್ಕೊಂಡಿದ್ರು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಈ ಹೊತ್ತು 3 ದಿನ ಆಯಿತು. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ನೋಡಿ, ಇಲ್ಲಿ ಕೂಡ ನಮ್ಮ ಹಾಗೆ ಹೇಳ್ತಾರೆ, ಅವರಿಗೆ ಸ್ವಸ್ಥತೆ ಆಯಿತು, ಇವರಿಗೆ ಸ್ವಸ್ಥತೆ ಆಯಿತು, ಅದೆಲ್ಲ ಆಗಿದ್ದು ನಿಜ. ನಮಗೆ ಸ್ವಲ್ಪ ಆಶ್ಚರ್ಯ ಆಗಿದೆ, ಅದು ನಮಗಾದ್ರೆ ಏನಾಗಿಲ್ಲ. ಹಂಗೆ ಹೇಳುವಂಥ ಮಾತಿದು. ಅಲ್ಲಿ ಮರಿಯ ಬಂದು ಹೇಳ್ತಾರಲ್ಲ, ಸ್ವಾಮಿಯನ್ನು ನೋಡಿದ್ದೇನೆ, ಅದೆಲ್ಲ ಅವರು ಕೇಳಿದ್ದಾರೆ, ಆದರೂ ನಂಬಲಿಲ್ಲ ಇವರು. ನಮಗೆ ಆಗಿಲ್ಲ, ಇವರಿಗೆ ಏನೋ ಒಳಗಿಂದ ಆಗಬೇಕಂತ ಇವರ ನಿರೀಕ್ಷೆ. ಸ್ವಾಮಿ ಉತ್ತರಿಸ್ತಾರೆ ನೋಡಿ, ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ನಮಗೆ ದೇವದೂತರ ದರ್ಶನವಾಯಿತು ಅಂತಲೂ ಆತನು ಬದುಕುತ್ತಾನೆ ಅವರು ಹೇಳಿದರೆ ಅಂತಲೂ ತಿಳಿಸಿ ನಮಗೆ ಆಶ್ಚರ್ಯ ಉಂಟು ಮಾಡಿದರು. ನಮ್ಮ ಸಂಗಡ ಇದ್ದವರಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆಶ್ರಯರು ಹೇಳಿದ ಪ್ರಕಾರ ಕಂಡವರು, ಆತನನ್ನು ಮಾತ್ರ ಕಾಣಿಲ್ಲ ಎಂದು ಹೇಳಿದರು. ಆತನವರಿಗೆ, ಈಗ ಸ್ವಾಮಿಯ ಮಾತು ಇದು, ನಮಗೆ ಎಲ್ಲರಿಗೂ ಸ್ವಾಮಿ ಹೇಳುವಂಥ ಮಾತು. ನಾನು ಕೇವಲ ಓದುವುದಷ್ಟೇ. ಅವನು ಹೇಳ್ತಾನೆ, ಸ್ವಾಮಿ ಎಲ್ಲ ಬುದ್ಧಿ ಇಲ್ಲದವರೇ, ನಿರೀಕ್ಷೆ ಕಳಕೊಂಡವರಿಗೆ ನಿರೀಕ್ಷೆಯ ಮಾತಿದು. ಬೇರೆ ಯಾರಾದ್ರು ಪ್ರವಾದಿಗಳು ಬಂದರೆ ಬೇರೆ ಥರ ನಿಮಗೆ ನಿರೀಕ್ಷೆ ಹುಟ್ಟಿಸ್ತಾ ಇದ್ರು. ಆದರೆ ನಾನು ಸ್ವಾಮಿಯಲ್ಲಿ ಇದ್ದುಕೊಂಡು ಸ್ವಾಮಿ ಹೇಳಿದ ಮಾತಷ್ಟೇ ಹೇಳುವಂಥದ್ದು. ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದನ್ನು ನಂಬುವುದರಲ್ಲಿ ಮಂದ ಹೃದಯರೇ. ದೇವರ ವಾಕ್ಯ ಇಬ್ಬಾಯಿ ಕತ್ತಿ ಅಲ್ಲ, ಕರೆಕ್ಟ್ ಅಲ್ಲ? ಅದು ಹೃದಯದಲ್ಲಿರಬೇಕು. ಅದು ಮಂದ ಆದರೆ ಏನು ಮಾಡಬೇಕು? ಅದನ್ನು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ. ಒಂದು, ಬುದ್ಧಿ ಇಲ್ಲದವರಾಗಿ. ಎರಡನೇದು ಮಂದ ಹೃದಯ ಅಂದರೆ ಅದು ಬುದ್ಧಿ ಇರ್ತದೆ, ಎಲ್ಲವನ್ನು ಸೇರಿಸಿಕೊಳ್ಳುವಂಥದ್ದು. ನಿಮಗೆ ಗೊತ್ತಾ, ಯೇಸು ಸ್ವಾಮಿ ಕೂಡ ಹೇಳ್ತಾನೆ, ಒಂದು ಸ್ತ್ರೀ 3 ಸೇರು ಹಿಟ್ಟಿಗೆ ಹುಲಿ ಬೆರೆಸಿದಳೆಂಬುದು ಹಾಗೆ. 3 ಸೇರು ಹಿಟ್ಟಿಗೆ 3 ಸೇರು ಉದ್ದು ಹಾಕಿ ಹುಲಿ ಮಾಡಲಿಕ್ಕೆ ಆಗುತ್ತಾ? ಹೇಳಿ ನೋಡಲಿರುವ ಸ್ತ್ರೀಯರು
ಹುಲಿ ಹಿಟ್ಟು ಮಾಡಲಿಕ್ಕೆ ಆಗತ್ತಾ? ಹಾಂ, 3 ಸೇರು ಅಕ್ಕಿ, 3 ಸೇರು ಉದ್ದಿನ ಬೇಳೆ, ಹುಲಿ ಹಿಟ್ಟು ಮಾಡಲಿಕ್ಕೆ ಆಗತ್ತಾ? ಹುಲಿ ಹಿಟ್ಟು ಆಗತ್ತೆ, ಏನಾಗುತ್ತೆ ಅದು ಉಪಯೋಗಕ್ಕೆ ಸರಿಯಾದ ರೀತಿಯಲ್ಲಿ ಬರುವುದಿಲ್ಲ. ಅದಕ್ಕೆ ಮಂದ ಹೃದಯರು ಅಂತ ಹೇಳೋದು. ನಾವು ಕೇಳಿದ್ದೇವೆ ಅಕ್ಕಿಗೆ ಮತ್ತು ಉದ್ದು ಒಟ್ಟಾದರೆ ಮಾತ್ರ ಹುಲಿ ಹಿಟ್ಟು ಆಗುತ್ತೇವೆ ಅಂತ ಕೇಳಿದ್ದೇವೆ. ಪ್ರಮಾಣದ ಬಗ್ಗೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಹೇಳೋದು ಮಂದ ಹೃದಯ ಅಂತ. ಆಯಿತಾ? ಅರ್ಥ ಆಯ್ತಾ? ಈಗ ಬುದ್ಧಿ ಇಲ್ಲದವರು ಅಂತ ಏನು ಹೇಳಬೇಕಂದ್ರೆ, ಸತ್ಯವೇದದ ಪ್ರಕಾರ ಯೇಸುಸ್ವಾಮಿ ಮತ್ತಾಯನ ಸುವಾರ್ತೆ 5, 6, 7ನೇ ಅಧ್ಯಾಯದಲ್ಲಿ ಅವರು ಮಾತನಾಡ್ತಾ ಹೋಗುವಾಗ, ಇವುಗಳನ್ನೆಲ್ಲ ಕೇಳಿದಂಥವನು, ಅವುಗಳನ್ನು ಕೈಕೊಂಡು ನಡೆದಂಥವನು, ಮುಂದಿನ ವಚನ ಹೇಳ್ರಿ. ಹಾಂ, ಅರಿಕೆ ಮಾಡಿರಿ, ಇದು ಅರಿಕೆ. ಹಾಂ, ಬುದ್ಧಿ, ಇವೆಲ್ಲ ಮಾತುಗಳನ್ನು ಕೇಳಿ ಅವುಗಳನ್ನು ಕೈಕೊಂಡು ನಡೆದವನು. ಅದ್ರ ಮೇಲೆ ಒಂದು ವಚನ ಇದೆ ಅಲ್ಲ, ಇನ್ನೊಂದು. ಬುದ್ಧಿವಂತ ಮನುಷ್ಯನನ್ನು ಹೋಲಿಸ್ತಾನೆ. ನಮಗೆ ನಾವು ಅಲ್ಲಿ ಅದು ಬಿಟ್ಟು ಮತ್ತೆ ಬಂಡೆ ಕಟ್ಟಿಗೆ ಹೋದರೆ ಮತ್ತೆ ಅದು ಜರಿತದೆ. ಬಂಡೆ ಮೇಲೆ ಮನೆ ಕಟ್ಟುವುದು ಕೂಡ ಅಪಾಯ ಇದೆ, ಉಸುಬಿನಲ್ಲಿ ಮನೆ ಕಟ್ಟೋದು ಕೂಡ ಅಪಾಯ ಇದೆ. ಗೊತ್ತಾ? ಬಂಡೆ ಗಟ್ಟಿ ಅಂತೇಳಿ ಹಾಗೆ ಹೋಗಿ ಅದಕ್ಕೆ ಎಲ್ಲ ಕಲ್ಲು ಕಟ್ಟಿಗೆ ಆಗ್ತದ? ಅದು ಸ್ವಲ್ಪ ಬೇಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಾಮಿ ಹೇಳ್ತಾನೆ, ನಂಬುದರಲ್ಲಿ ಮಂದರುದರೆ ಕ್ರಿಸ್ತನು ಇಂಥ ಶ್ರಮೆಯನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ, ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ನಾನು ಇಲ್ಲಿಗೆ ವಚನಗಳು ಮುಗಿಸ್ತೇನೆ. ಮುಂದೆ ನಮಗೆ ಕರ್ತನ ಭೋಜನ ಇದೆಯಲ್ಲ, ಅಲ್ಲಿ ಕೆಳಗಿನ ವಚನ ಕಣ್ಣು ತೆರೆಯಲ್ಪಟ್ಟಿರುವಂಥ ಮಾತುಗಳು ಬರೆಯಲ್ಪಟ್ಟಿದೆ. ನಾನು ನಂಬ್ತೇನೆ ಅಲ್ಲಿಂದ ಮುಂದುವರಿಯುವಾಗ ಆ ಸಂಗತಿಗೆ ನಾವು ಹೋಗುವಾಗ ನಿಜವಾಗಿ ನಮ್ಮ ಕಣ್ಣು ಕರ್ತನು ತೆರೆಯುತ್ತಾನೆ ಎಂಬುದಾಗಿ. ಆದರೆ ಇಲ್ಲಿ ಸ್ವಾಮಿ ಹೇಳಿದ್ದಾನೆ, ಸ್ವಾಮಿ ಈಗೋ ನಾನೇ ಆ ಯೇಸು ನೀವು ಹುಡುಕೋರು ಅಂತ ಹೇಳಿದಾನ? ಪುನರುತ್ಥಾನವಾದಂಥ ಯೇಸು ನಾನೇ ನೀವು ಹುಡುಕುವಂಥ ಯೇಸು ಅಂತ ಹೇಳಿದಾನ? ಅವರೊಟ್ಟಿಗೆ 6.5 ಮೈಲ್ ನಡೆದಿದ್ದಾನಾ ಇಲ್ವಾ? ವಚನ ಪ್ರಾರಂಭ ಆಗುವಾಗ 6 ಮೈಲು ದೂರ ಇರುವಂಥ ಅಲ್ಲಿಗೆ ಹೋಗಬೇಕಂತ ಇವರು ಪ್ರಯತ್ನ ಮಾಡ್ತಾಯಿದ್ರು. ಕೆಳಗಿನ ವಚನತೆ ಅವರು ಆ ಹಲ್ಲಿಗೆ ಮುಟ್ಟಿದ್ರು. 6.5 ಮೈಲು ಉದ್ದಕ್ಕೂ ಕೂಡ ಯಾರು ಜೊತೆಯಲ್ಲಿದ್ದರು? ಆದರೆ ಅವ್ರಿಗೆ ಗೊತ್ತಾಯ್ತಾ? ನಾನು ನಿಮಗೊಂದು ಮಾತು ಹೇಳ್ತೇನೆ. ನಮ್ಮ ಜೀವನದಲ್ಲಿ ಕೂಡ ನಾವು ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೊಂಡು ಬಂದಿದ್ದೇವೋ, ನಮ್ಮ ಜೀವನದ ಉದ್ದಕ್ಕೂ, ನಮ್ಮ ಆಯುಷ್ಕಾಲದ ಉದ್ದಕ್ಕೂ ಕೂಡ ಸ್ವಾಮಿ ನಮ್ಮ ಜೊತೆಯಲ್ಲೇ ಇರ್ತಾನೆ. ಆತನು ಕೈ ಬಿಡುವುದಿಲ್ಲ ಅಂತ ಹೇಳಿದ ದೇವರು ಕೈ ಬಿಡುವುದೇ ಇಲ್ಲ. ನಮ್ಮೆಲ್ಲರಿಗೆ ಬಾಯಾಟವಾಗಿರುವಂಥ 23ನೇ ಕೀರ್ತನೆ ಓದುವಾಗ ಮೊದಲನೇ ಕೀರ್ತನೆ ದಾವೀದ ಹೇಳ್ತಾನೆ, ಒಬ್ಬ ವ್ಯಕ್ತಿ ಇದ್ದಾನೆ, ನಮ್ಮನ್ನು ಸಾಕುವನೊಬ್ಬನಿದ್ದಾನೆ, ಆತನನ್ನು ಹಸಿರುಗಾವಲೆ ನಡೆಸ್ತಾನೆ, ನೀರಿನ ಬಲೆಗೆ ನಡೆಸ್ತಾನೆ, ನನಗೆ ಬೇಕಾದನ್ನೆಲ್ಲ ಕೊಡ್ತಾನೆ, ಆತನು ನನ್ನ ಒಳ್ಳೆಯ ಕುರುಬ ಅಂತ ಹೇಳ್ತಾನೆ. ಅದೇ ವಚನ ಕೆಳಗೆ ಬರುವಾಗ ದೇವರಾತನೊತ್ತಿಗೆ ಮಾತಾಡ್ತಾನೆ, ದಾವೀದ ಈಗ ನೀನು ಕರೆಗಾತನೆ ಕಣಿವೆಯಲ್ಲಿ ನಡ್ತಾ ಇದ್ದಿ, ನಿನಗೆ ಹೇಗೆ ಅನ್ನಿಸ್ತದೆ? ಇದೆ ನಿಮ್ಮ ಬೈಬಲ್ನಲ್ಲಿ ಹಾಗೆ ಇದೆ ಕೆಳಗಿನ ವಚನಗಳೇ ಒಂಚೂರು ಒಂದು ನೋಡಿಕೊಳ್ಳೋಣ. ಇದೇ ಇಲ್ವ ನಿಮಗೆ ಡೌಟ್ ಬೇಡ. ಕೀರ್ತನೆಗಳು 23ನೇ ಅಧ್ಯಾಯ. ನಾನು ಎಲ್ಲಿ ಕೂಡ ಹೋದರೂ ಕೂಡ ಈ ಥರ ನಿಂತುಕೊಂಡ್ರೆ ಗಡಿಯಾರ ಸ್ಪೀಡ್ ಓಡುತ್ತೆ. ಯಾಕಂತ ಗೊತ್ತಿಲ್ಲ. ಅದ್ಭುತವೋ ಅಥವಾ ಬೇರೆ ಉಪದ್ರವೋ ಗೊತ್ತಿಲ್ಲ. ನಿಜ, ಎಲ್ಲ ಕಡೆ ಹಾಗೆ ಆಗ್ತದೆ. ಏಕೆಂತ ಗೊತ್ತಿಲ್ಲ. ಇನ್ನು ಸ್ವಾಮಿ ಹತ್ರ ಅದನ್ನು ಕೇಳಬೇಕು. ಕೀರ್ತನೆ 23ನೇ ಅಧ್ಯಾಯ. ಎಲ್ಲಿದೆ ವಚನ? 4ನೇ ವಚನದಲ್ಲಿ, ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಾನು ಇದನ್ನು ಹೀಗೆ ಚಿತ್ರಣ ಮಾಡಿದ್ದೇನೆ. ದಾವೀದನು ದೇವರನ್ನು ಹೊಗಳ್ತಾನೆ ಮೇಲಿನ ವಚನದಲ್ಲಿ, ಕರೆಕ್ಟ್ ಅಲ್ಲ? ಜನ ಸಮೂಹದ ಮುಂದೆ ಹೋಗ್ತಾನೆ, ನನಗೊಬ್ಬ ಮನುಷ್ಯ ಇದ್ದಾನೆ, ನಮ್ಮನ್ನು ಸಾಕೋನಿದ್ದಾನೆ. ಆತನ ಕೋಲು ಮತ್ತು ದೊಣ್ಣೆ ಆದರಣೆ ಕೊಡ್ತಾನೆ ನಮಗೆ. ಕೋಲು ಏನು ಮಾಡ್ತದೆ ಅಂದರೆ ಶತ್ರುಗಳನ್ನು ಓಡಿಸ್ತದೆ, ದೊಣ್ಣೆ ಏನು ಮಾಡ್ತದೆ ಅಂದರೆ ಬಗ್ಗಿಸ್ತದೆ, ಮೇಲಿರುವಂಥ ಆಹಾರವನ್ನು ಕೆಳಗೆ ಮಾಡಿ ಕೊಡ್ತದೆ ಎಂಬುದಾಗಿ ಇಸ್ರಾಯೇಲಿಂದ ಬಂದದ ಒಬ್ಬ ದೇವಸೇವಕರು ನಮಗೆ ಹೇಳಿದರು. ನನಗೆ ಭಾಳ ಸಂತೋಷ ಇದೆ ಆ ವಚನಗಳು. ನನಗೆ ಕೋಲು ದೊಣ್ಣೆ 2 ಒಂದೇ ಅಲ್ವಾ ಅಂತ ಅನಿಸ್ತದೆ. ನಾವೆಲ್ಲ ಹೆಚ್ಚಾಗಿ ಅದನ್ನು ನಾರ್ಮಲ್ ಮಾಡ್ತೇವೆ, ಕೋಲು ದೊಣ್ಣೆ ಒಂದೇ. ಅವ್ರು ಹೇಳ್ತಾರೆ ಕೋಲು ಏನಂದರೆ ತೋಳಗಳು ಬರುವಂಥದ್ದು ಓಡಿಸಲಿಕ್ಕಾಗುತ್ತೆ, ದೊಣ್ಣೆ ಏನಂದರೆ ಅದು ಹೀಗಿರ್ತದೆ, ಮೇಲಿರುವಂಥ ಆಹಾರವನ್ನು ಬಗ್ಗಿಸ್ತೇವೆ. ನಾವು ಕೂಡ ಸಣ್ಣ ಇರುವಾಗ ಒಕ್ಕಲಿಗರಾಗಿದ್ದೆವು, ಬೇರೆಯವರೊಟ್ಟಿಗೆ ದನ ಕಾಯುವವರು ಆಗಿದ್ದೇವೆ ನಾವು. ಅವಾಗ ತುಂಬ ದನ ಇತ್ತು. ಆವಾಗ ನಾವು ತುಳುವಿನಲ್ಲಿ ಹೇಳ್ತಾರೆ ಅರ್ಕಂಜಿ ತೆಗೆಯುವುದಂತ, ಹುಲ್ಲು ತೆಗೆಯೋದು, ಮೇಲಿನಿಂದಿರುವಂಥ ತೆಗೆಯುವಂಥದ್ದು, ಅದೊಂದು ಕೋಲಿಗೆ ಕತ್ತಿ ಕಟ್ಟಿ ಅದನ್ನು ತೆಗೆಯುವಂಥ. ಹಾಗೆ ಇದನ್ನೆಲ್ಲ ದೇವರು ಹೇಳಿದ್ದಾನೆ.
ಸನ್ನಿವೇಶ ಏನಾಯ್ತು ಅಂದರೆ ಶತ್ರು ಏನು ಮಾಡ್ತಾರೆ ಅಂದರೆ ನಾವು ಯಾವಾಗ ದೇವರನ್ನು ಹೊಗಳ್ತೇವೋ, ದೇವರ ಬಗ್ಗೆ ಮಾತನಾಡ್ತೇವೆ, ಶತ್ರು ಒಂದು ಕಡೆಯಿಂದ ಪಕ್ಕನೇ ಕಾರ್ಗತ್ತಲಿನ ಕಣಿವೆ ಅಂತ ಸಂಗತಿ ತಂದುಬಿಡ್ತಾನೆ, ತಂದುಬಿಡ್ತಾನೆ ಪಕ್ಕ. ಈಗ ರಾತ್ರಿ ಕರೆಂಟ್ ಹೋದರೆ ಸ್ವಲ್ಪ ಹೊತ್ತು ಕರೆಂಟ್ ಹೋಗೋದು, ಆದರೆ ಎಷ್ಟು ಕಲವಲ ಆಗುತ್ತೆ ಅಲ್ಲ ನಮಗೆ. ಇನ್ವರ್ಟರ್ ಕೂಡ ಅಲ್ಲಿ ವರ್ಕ್ ಮಾಡದಿದ್ದಾಗ ಎಲ್ಲ ಕಲವಲ ಆಗ್ತದೆ. ಸ್ವಲ್ಪ ಹೊತ್ತು ಮಾತ್ರ, ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಅಷ್ಟೇ, ಮತ್ತೆ ಬೆಳಗ್ಗೆ ಬರ್ತದೆ, ಆದರೆ ಕಲವಲ ಆಗ್ತದೆ. ಈಗ ಇವನಂತ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ದೇವರು ಬಂದಿದ್ದಾರೆ. ದೇವರು ದಾವೀದನ ಹತ್ರ ಕೇಳಿದ್ದಾನೆ, ನಾನು ಹೀಗೆ ಊಹಿಸ್ತೇನೆ ಇದನ್ನು. ಬೆಳಗ್ಗೆ ಅವನು ಎದ್ದು ಒಳ್ಳೆ ಆರೈಕೆ ಮಾಡಿ ಮಾತನಾಡಿದ್ದಾನೆ. ಮಧ್ಯಾಹ್ನ ಅಷ್ಟರೊಳಗೆ ಆ ಕಾರ್ಗತ್ತಲ ಕಣಿವೆ ದಾವೀದನ ಜೀವಿತಕ್ಕೆ ಬಂತು. ದೇವರು ಬಂದರು, ದಾವೀದ ಈಗ ನಿನಗೆ ಹೇಗೆ ಅನಿಸ್ತದೆ? ಬೆಳಗ್ಗೆ ನನ್ನ ಬಗ್ಗೆ ಅಷ್ಟೆಲ್ಲ ಮಾತಾಡಿದೆಯಲ್ಲ, ಹಸಿರುಗ ಅವಲು ಹಾಗೆ ಹೀಗೆ ಹೇಳಿದೆಯಲ್ಲ, ಈಗ ಏನಿಲ್ಲಲ್ಲ, ನೀನೇನು ಹೇಳ್ತಿ? ಅವನು ಹೇಳ್ತಾನೆ, ನೀನು ನನ್ನ ಹತ್ತಿರ ಇರೋದ್ರಿಂದ ಈ ಕೇಡಿಗೆ ಹೆದರೋದಿಲ್ಲ. ಎಷ್ಟು ಹತ್ತಿರವಾಗಿ ದಾವೀದನು ದೇವರನ್ನು ಇಟ್ಟುಕೊಂಡಿದ್ದಾನೆ ನೋಡಿ. ಒಂದು ಕೀರ್ತನೆ ಹೇಳ್ತಾರೆ, ನಾನು ಬಲಗಡೆಯಲ್ಲಿ ಇಟ್ಟುಕೊಂಡಿದ್ದೇನೆ. ಒಂದು ಕೀರ್ತನೆ ಹೇಳ್ತದೆ, ನಾನು ದೇವರನ್ನು ಮುಂದುಗಡೆ ಇಟ್ಕೊಳ್ತೇನೆ. ಆದರೆ ಇಲ್ಲಿ ಒಂದು ದಾವೀದನ ವಿಶೇಷವಾದಂಥ ಅನುಭವ, ದೇವರನ್ನು ಹತ್ತಿರ ಇಟ್ಟುಕೊಂಡಿದ್ದಾನೆ. ಆತನಿಗೆ ಅದು ಗೊತ್ತಾಗ್ತಾಯಿತ್ತು, ಅದಕ್ಕೆ ಅಷ್ಟು ಕೀರ್ತನೆಗಳು ಬರೆಯಲ್ಪಟ್ಟಿದೆ. ಕೆಲಸ ನಾವು ಕೀರ್ತನೆ ಓದುವಾಗ ಅದು ಓದಬೇಕಾ ಬೇಡ ಅನ್ನಿಸ್ತದೆ. ಶಾಪ ಹಾಕುವುದು ಕೂಡ ಇದೆ, ಹಲ್ಲು ಮುರಿಯ ಅಂತ ಹೇಳುವುದು ಕೂಡ ಇದೆ. ಆದರೆ ಅವನಿಗೆ ಯಾಕೆ ಅದು ಹೇಳಲಿಕ್ಕೆ ಸಾಧ್ಯವಾಯಿತು ಅಂದರೆ ದೇವರೊಟ್ಟಿಗೆ ಅಷ್ಟು ನಿಕಟವಾದಂಥ ಸಂಬಂಧ ಇತ್ತು. ಆ ಕಣಿವೆಯಲ್ಲಿ ಕೂಡ, ಕಾರ್ಗತ್ತಲ ಕಣಿವೆಯಲ್ಲಿ ಕೂಡ ಅವನು ನಡೆಯುವಾಗ ದೇವರವನ ಹತ್ತಿರದ ಅನುಭವ ಆಗ್ತಾಯಿತ್ತು. ಒಂದು ಸರ್ತಿ ಸೌಲನ ಶತ್ರುಗಳನ್ನು ಓಡಿಕೊಂಡು ಬರ್ತಾ ಇರುವಾಗ ದಾವೀದನೊಂದು ಗುಹೆಗೆ ಓಡಿಬಿಟ್ಟ. ವಚನ ಓದುವಾಗ ಅಷ್ಟರಲ್ಲಿ ಒಂದು ಜೇಡರ ಹುಳ ಬಂದಲ್ಲಿ ಬಲೆ ಕಟ್ಟಿಬಿಡ್ತು. ಓದಿದ್ದೀರಾ? ಕೇಳಿದ್ದೀರಾ? ನನಗದು ಎಲ್ಲಿದೆ ಅಂತ, ಯಾವ ಭಾಗದಲ್ಲಿ ಅಂತ ಹೇಳಿ ಗೊತ್ತಿಲ್ಲ. ನಾನು ಯಾರು ಓದಿದ್ದೀರಿ ಇದನ್ನು? ಒಂದು ಗುಹೆಗೆ ಹೋಗಿಬಿಡ್ತಾನೆ. ಅಷ್ಟರಲ್ಲಿ ಒಂದು ಜೇಡರ ಹುಳ ಬಂದು ಆ ಗುಹೆಗೆ ಶತ್ರುಗಳು ಆ ಗುಹೆಗೆ ಒಳಗೆ ಹೋಗಲಿಲ್ಲ. ಯಾಕೆ ಗೊತ್ತಾ? ಆ ಜೇಡರ ಬಲೆ ಇತ್ತು, ಅಲ್ಲಿ ಯಾರು ಒಳಗೆ ಹೋಗಲಿಲ್ಲ ಅಂತ. ನೋಡ್ರಿ, ಅದೊಂದು ಚಿತ್ರಣ ನಾವು ನೋಡಬೇಕಾದ್ರೆ, ಈ ಕಡೆಯಿಂದ ಹೋಗ್ತಾ ಇರುವಾಗ ಈ ಕಡೆ ಶತ್ರು ಬರ್ತಾ ಇದ್ರೆ ಇವನು ಒಳಗೆ ಹೋಗಿದ್ದಾನೆ, ಅಷ್ಟು ಬೇಗ ಜೇಡರ ಹುಳ ಬಂದು ಮಾಡಲಿಕ್ಕೆ ಆಗುತ್ತಾ? ಈಗ ಕಡಿಮೆ, ನಾವು ಸಣ್ಣ ಇರುವಾಗ ತುಂಬ ಜೇಡರ ಹುಳ ಕಟ್ಟೋದನ್ನು ನಾವು ನೋಡ್ತಾ ಇದ್ದೆ. ಎಷ್ಟು ತುಂಬ ಟೈಮ್ ಹೋಗ್ತದೆ ಅದಕ್ಕೆ, ಹೆಚ್ಚು ಕಡಿಮೆ 3-4 ಗಂಟೆ ಹಿಡಿತದೆ ಒಂದು ಜೇಡರ ಹುಳ ಮಾಡಬೇಕಾದ್ರೆ. ಆದರೆ ನಮ್ಮ ದೇವರು ಎಷ್ಟು ಪರಾಕ್ರಮಶಾಲಿಯಾದ ದೇವರು. ನಾವೆನಿಸಿದ್ದು ನಮ್ಮೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ನಮ್ಮ ಮಂತ್ರಿಗಳೇ ಬರಬೇಕು, ಸೈನಿಕರೇ ಬರಬೇಕಂತ. ಜೇಡರ ಹುಳ ಕೂಡ ನಮ್ಮೊಂದಿಗೆ, ಶತ್ರುಗಳೊಂದಿಗೆ, ನಮ್ಮ ಹಿಂದೆ ಬರುವ ಶತ್ರುಗಳೊಂದಿಗೆ ಯುದ್ಧ ಮಾಡ್ತದೆ. ನಾವು ದೇವರನ್ನು ತಿಳ್ಕೊಂಡಿಲ್ಲ ಅಷ್ಟೇ. ನಮಗೇನು ಗೊತ್ತಂದರೆ ಸಭೆಯ ಸಂಗತಿಗಳು, ಸಭೆಯ ಪದ್ಧತಿಗಳು, ಸ್ವಲ್ಪ ಹಾಡುಗಳು ಅವೆಲ್ಲ ಕಲಿತು ಬಿಟ್ಟಿದ್ದೇವೆ, ದೇವರ ಬಗ್ಗೆ ಕಲೀಲಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಎಲೇ ಕಷ್ಟಪಡುವವರೇ, ಆಮೇಲೆ ಆ ಕಷ್ಟಪಡುವವರತ್ತೆಲ್ಲ ಬರ್ತೇವೆ, ಹೊರೆ ಕೂಡ ಇಟ್ಕೊಂಡು ಬರ್ತೇವೆ. ಸ್ವಾಮಿ ಹೇಳ್ತಾರೆ, ನೀವು ನನ್ನಲ್ಲಿ ಸ್ವಲ್ಪ ಕಲಿತುಕೊಳ್ಳ್ರಿ. ಬೈಬಲ್ ಸೆಮಿನಾರಿಗೆ ಹೋಗ್ತೇವೆ, ಸ್ವಾಮಿಯ ಪಾದಕ್ಕೆ ಹೋಗಲ್ಲ. ಸ್ವಾಮಿ ಬಳಿಗೆ ಹೋಗಬೇಕು. ಏನೂ ಗೊತ್ತಿಲ್ಲದಿದ್ದರೂ ಕೇಳಿ ಸ್ವಾಮಿ ತಿಳಿಸ್ತಾನೆ. ಯಾವುದೇ ಪ್ರಶ್ನೆ ಆಗಲಿ ಅದು ಸ್ವಾಮಿ ಹತ್ರ ಕೇಳಲಿಕ್ಕೆ ನೀವು ನಾಚಿಕೊಳ್ಬೇಡ್ರಿ. ನಮ್ಮಲ್ಲಿ ಒಂದು ಇದಿದೆ, ಕ್ಯಾಥಲಿಕ್ನವರಿದ್ದಾರೆ, ಅವರು ವರ್ಷಕ್ಕೊಂದು ಸಲ ಪಾಪ ಮಾಡಿದರೆ ಫಾದರ್ ಹತ್ರ ಒಳ್ಳೆ ಆರೈಕೆ ಮಾಡ್ತಾರೆ. ಅದು ಕೂಡ ಕೆಲವರು ನಾಚಿಕೊಳ್ತಾರೆ, ಕೆಲವರು ತಮ್ಮ ವ್ಯಕ್ತಿತ್ವವನ್ನು ಬಹಿರಂಗಪಡಿಸಿದಾಗ ಆಗ್ತದೆ, ಅದು ಮತ್ತೆ ಸುದ್ದಿಗೆ ಹೋಗ್ತದೆ, ಇಂತೆಲ್ಲ ಘಟನೆ ಆಗ್ತದೆ. ಆದರೆ ನಮ್ಮ ಸ್ವಾಮಿಯ ಮುಂದೆ ಹೋದರೆ ಯಾವುದೇ ಅಪಪ್ರಚಾರಗಳಾಗಲ್ಲ. ಸ್ವಾಮಿ ನಮ್ಮನ್ನು ಕರುಣಿಸ್ತಾರೆ, ಸ್ವಾಮಿ ನಮ್ಮನ್ನು ಕ್ಷಮಿಸ್ತಾರೆ. ಪೌಲನು ಹೇಳುವಾಗ ಹೇಳ್ತಾನೆ, ಆ ಮಹಾಪದವಿಗೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ನಾವು ನಿಜವಾಗಿ ಯೋಗ್ಯರಲ್ಲ, ದೇವರು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾನೆ. ಅದು ನನ್ನ ಮುಖ್ಯ ಉದ್ದೇಶ. ಯೇಸು ಸ್ವಾಮಿ ಹೇಳಿರೋ ಪ್ರಕಾರ ನಾವು ಮೋಶೆಯ ಗ್ರಂಥಗಳನ್ನು, ಸಮಸ್ತ ಗ್ರಂಥಗಳನ್ನು ಓದಿ ತಿಳ್ಕೊಳ್ಬೇಕು. ಕೆಲವರು ಏನು ಮಾಡ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ಕೇವಲ ಹೊಸ ಒಡಂಬಡಿಕೆ ಪುಸ್ತಕ ಅಷ್ಟೇ ಓದ್ತಾರೆ, ಒಳ್ಳೆಯದು. ಆದರೆ ನಮಗೆಲ್ಲ ತಿಳುವಳಿಕೆ ಇರಬೇಕು. ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯವರು ಕೂಡ ನಾವು ಓದಬೇಕು. ದಿನಾಲೂ ಕೂಡ ನಾವು ಸತ್ಯವೇದನ್ನು ಓದಿ ಅದರಲ್ಲಿರುವಂಥ ಮನ್ನವನ್ನೇ ನಾವು ತಿನ್ನಬೇಕು. ನಿಮಗೆ ಗೊತ್ತಾ, ಮುಂದಿನ ದಿನಗಳು 1920ನೇ ಇಸವಿ ಇದ್ದಂಥ ದಿನಗಳಿಗಿಂತಲೂ ಗೌರವವಾದ ದಿನಗಳಿದೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಕೊರೋನಾ ಇದೆ ಅಂತ ಸುದ್ದಿಗಳಾಗ್ತಾ ಇದೆ, ಕೇಳಿದ್ದೀರಾ? ಕೆಲವು ಜನ ಸತ್ರು ಎಂಬುದಾಗಿ. ಭಯ ಹೇಳ್ತಾ ಇಲ್ಲ, ಕಾಲಗಳು ಕಠಿಣವಾಗ್ತಾ ಇದೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದ ಸುಮಾರು ವಚನಗಳು ನೆರವೇರ್ತಾ ಇದೆ ಮತ್ತು ಅವರು ಹೇಳಿದಂತೆ ನಾವು ಕೇಳ್ತಾ ಇದ್ದೇವೆ. ಕರೆಕ್ಟಾ?
ಕರೆಕ್ಟಾ? ಭಯ ಆಗ್ತದೆ ನಿಮಗೆ? ಭಯ ಬೇಡಬೇಡದ ಅವಶ್ಯಕತೆಗಳಿಲ್ಲ. ನಮ್ಮನ್ನು ದೇವರ ಬೆಂಕಿಯಿಂದಲೂ ಕಾಪಾಡ್ತಾನೆ, ನೀರಿನಿಂದಲೂ ಕಾಪಾಡ್ತಾನೆ. ಆದರೆ ನಾವು ದೇವರೊಂದಿಗೆ ಇರಬೇಕು. ದೇವರೊಂದಿಗೆ ಇದ್ದರೆ ಮಾತ್ರ ನಾವು ರಕ್ಷಿಸಲ್ಪಡ್ತೇವೆ. ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುತ್ತಾನೆ. ಕರ್ತನು ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಅದ್ಭುತ ಸ್ವರೂಪನಾಗಿರುವಂಥ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ಮಹಾಪ್ರೀತಿಗಾಗಿ ನಾವು ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ದೇವರೇ, ನೀನು ನಿಜವಾಗಿಯೂ ಕೂಡ ಒಳ್ಳೆಯವನು ಸ್ವಾಮಿ. ನಿರೀಕ್ಷೆ ಕಳಕೊಂಡ ಜನರು ತಿರುಗಿ ನಿರೀಕ್ಷೆಯನ್ನು ಹುಟ್ಟಿಸುವಂಥ ದೇವರು. ಅವರು ನಿರೀಕ್ಷೆ ಕಳಕೊಂಡ ಪರಿಸ್ಥಿತಿಯಲ್ಲಿ ಹಾದು ಹೋದಾಗಲೂ ಕೂಡ ನೀನು ಹತ್ತಿರವಿದ್ದು ಸುಮ್ಮನೆ ಇರುವಂಥ ದೇವರಾದರೂ ಕೂಡ ನೀನು ಕಾಪಾಡಿದ್ದಿ, ರಕ್ಷಿಸಿದಿ ಸ್ವಾಮಿ. ಕರ್ತನೆ, ಶಿಷ್ಯರು ಕರ್ತನೆ ಹಾದು ಹೋಗುವಾಗ ಆ ಸಮುದ್ರದಿಂದ ಆಚೆ ದಡಕ್ಕೆ ಹೋಗಬೇಕಂದ್ರೆ ನಿನ್ನ ಅಪ್ಪನೇ ಹೊಂದಿಕೊಂಡು ಅವರು ಹೋಗ್ತಾ ಇರುವಾಗ ನೀನು ಪರಿಸ್ಥಿತಿಗಳು ಅವರ ಜೀವನಕ್ಕೆ ಬಂದರೂ ಕೂಡ ಅವರು ಆ ಸಮುದ್ರದಲ್ಲಿ ಆ ಬಿರುಗಾಳಿ ನಾಶವಾಗದಂತೆ ಸ್ವಾಮಿ ಅವರನ್ನು ದಡಕ್ಕೆ ಸೇರಿಸಿದಂಥ ದೇವರು ಸ್ವಾಮಿ. ನಾವು ಈ ಲೋಕಯಾತ್ರೆಯಲ್ಲಿ ಈ ದಡದಲ್ಲಿದ್ದೇವೆ ಸ್ವಾಮಿ. ಆ ಪರಲೋಕದ ನಿರೀಕ್ಷೆ ನೀನು ಇರಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಶಿಷ್ಯರ ದೋಣಿಯಲ್ಲಿ ಇದ್ದ ಹಾಗೆ ಕರ್ತನೆ, ಹೆಮ್ಮಾವು ದಾರಿಯಲ್ಲಿ ನಡೆಯುವಂಥ ಆ ಶಿಷ್ಯರ ಜೊತೆಯಲ್ಲಿ ಇದ್ದ ಹಾಗೆ ಸ್ವಾಮಿ ನೀನು ನಮ್ಮ ಸಂಗಡ ಇರಬೇಕೆಂಬುದಾಗಿ ನಾವು ನಿಮ್ಮನ್ನು ಬೇಡಿಕೊಳ್ತೇವೆ. ಮತ್ತು ನೀನು ಅಪ್ಪನೇ ಕೊಟ್ಟ ಪ್ರಕಾರ ಧರ್ಮಶಾಸ್ತ್ರಗಳನ್ನು ಕರ್ತನೆ, ಮೋಶೆಯ ಗ್ರಂಥಗಳನ್ನು, ಸಮಸ್ತ ಗ್ರಂಥಗಳಲ್ಲಿ ನಿನ್ನ ವಿಷಯವಾದ ಸತ್ಯಾರ್ಥಗಳನ್ನು ನಾವು ಇನ್ನೂ ಆಳವಾಗಿ ಕಲಿತು ಸ್ವಾಮಿ ನಿನ್ನ ನಾಮದ ಮಹಿಮೆಗಾಗಿ ಈ ಭೂಮಿಯಲ್ಲಿ ನಿನ್ನ ನಕ್ಷತ್ರಗಳಾಗಿ ಬೆಳಗುವಂಥ ಕೃಪೆ ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಡು ಸ್ವಾಮಿ. ಮೇಜಿನ ಬಳಿಕೆ ಬರಲಿಕ್ಕಿರುವಾಗಲೂ ಕೂಡ ನಿನ್ನ ಕೃಪೆ ನಮ್ಮ ಮೇಲಿರಲಿ ಸ್ವಾಮಿ. ಎಲ್ಲ ಮಹಿಮೆ ನಿನಗುಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ವಂದನೆಗಳು. ನಮ್ಮ ಮಧ್ಯದಲ್ಲಿ ಬಂದು ದೇವರ ವಾಕ್ಯವನ್ನು ಹಂಚಿದಂಥ ದೇವರ ಸೇವಕರಿಗೆ, ಕರ್ತನ ಮೇಜಿನ ಬಳಿಗೆ ಬರುವಂಥ ಸಂದರ್ಭದಲ್ಲಿ ನಾವು ಕೇಳಿದಂಥ ವಾಕ್ಯವನ್ನು